ಪಾರ್ಟ್ 1ನಲ್ಲಿ ನಾನು ಲೋಶು ಗ್ರಿಡ್ ಬಗ್ಗೆ ಏನು ಬೆನಿಫಿಟ್ಸು, ಅದ್ರ ಬಗ್ಗೆ ಹಿಸ್ಟ್ರಿ ಹೇಗೆ ಬಂತು ಅದೆಲ್ಲ ಬ್ರೀಫಾಗಿ ಹೇಳಿದೆ. ಹಾಗೆಯೇ ಅದನ್ನು ಹೇಗೆ ಬರೆಯೋದು, ನಿಮ್ಮ ಡೇಟ್ ಆಫ್ ಬರ್ತ್ ಇದ್ದರೆ ಸಾಕು, ಅದನ್ನು ಹೇಗೆ ಬರೆಯೋದು ಗ್ರಿಡ್ನ, ಹೇಗೆ ಅದನ್ನು ಮನೆಗಳನ್ನೆಲ್ಲ ತುಂಬಿಸೋದು ಅನ್ನೋದೆಲ್ಲ ಹೇಳಿಕೊಟ್ಟೆ. ಸೊ ಅದು ನೀವು ನೋಡಿಲ್ಲ ಅಂತ ಹೇಳಿದ್ರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಸೊ ಈ ಪಾರ್ಟ್ 2ನಲ್ಲಿ ನಾನು ಯಾವುದ್ಯಾವುದು ಮಿಸ್ಸಿಂಗ್ ನಂಬರ್ಸ್ ಇದೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ಅದು ಪೂರ್ತಿ ಉದ್ದ ಆಗಲಿಲ್ಲ, ದೊಡ್ಡದಾಗಲಿಲ್ಲ ಅಂತ ಹೇಳಿದ್ರೆ ರಿಪೀಟೆಡ್ ನಂಬರ್ಸ್ ಬಗ್ಗೆನೂ ಕೂಡ ಇದೇ ಪಾರ್ಟಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ತುಂಬಾ ಬೆನಿಫಿಟ್ಸ್ ಆಗುತ್ತೆ, ಯೂಸ್ ಆಗುತ್ತೆ ಖಂಡಿತ ಇದರಿಂದ. ಹಾಗೆ ಕೂಡ ಮಿಸ್ಸಿಂಗ್ ಇದ್ರೆ ನಂಬರ್ ಇದ್ದರೆ ರೆಮಿಡೀಸ್ ಏನು ಅಂತ ಕೂಡ ತುಂಬ ಏನೇನು ರೆಮಿಡೀಸ್ ಅಂತ ಹೇಳ್ತೀನಿ, ಏನೇನು ಕ್ರಿಸ್ಟಲ್ಸ್ ಯೂಸ್ ಮಾಡೋದು ಅದನ್ನೆಲ್ಲ ಹೇಳ್ತೀನಿ. ತುಂಬ ಇಂಪಾರ್ಟೆಂಟ್ ವಿಷಯಗಳನ್ನೆಲ್ಲ ನಾನು ಹೇಳ್ತೀನಿ. ರಿಪೀಟ್ ಆಗಿದೆ, ಯಾವುದು ಆಬ್ಸೆಂಟ್ ಇದೆ ಅಂತೆಲ್ಲನೂ ನೋಟ್ ಮಾಡ್ಕೊಳ್ಳಿ. ನಾನು ಪ್ರತಿ ಒಂದು ನಂಬರ್ ಬಗ್ಗೆನೂ ನಾನೀಗ ಹೇಳ್ತಾ ಹೋಗ್ತೀನಿ, ಆಯಿತಾ? ಸೊ ನಿಮಗೇನೋ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಇದನ್ನು ರಿಪೀಟ್ ಮಾಡಿ, ವಾಪಸ್ ಬಂದು ಮತ್ತೊಂದು ಸಲ ನಿಧಾನಕ್ಕೆ ಕೇಳ್ಬೋದು. ಸೊ ನಂಬರ್ ಒನ್ನು ಸೂರ್ಯನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈ ಗ್ರಿಡ್ ಇದೆಯಲ್ಲ, ನಂಬರ್ 1 ಇರೋದು ಕೆರಿಯರ್ ಮತ್ತು ಎಂಪ್ಲಾಯ್ಮೆಂಟ್. ಇದು ಮತ್ತೆ ಹಾಗೆ ಹೇಗೆ ಕಮ್ಯುನಿಕೇಟ್ ಮಾಡ್ಬೋದು, ನಿಮ್ಮದು ಪವರ್ ಆಫ್ ಕಮ್ಯುನಿಕೇಷನ್ ಕೂಡ ತೋರಿಸುತ್ತೆ. ಸೊ ಇದು ನಮ್ಮ ಗವರ್ನಿಂಗ್ ಲಾರ್ಡ್, ಫುಲ್ಲು ನಮ್ಮ ರೂಲಿಂಗ್ ಇದು ಅಂತ ಹೇಳ್ತೀವಲ್ಲ ಅದು ಸೂರ್ಯ. ಹಾಗೆಯೇ ಇದು ನಾರ್ದರ್ನ್ ಸೈಡ್ ಅಂದರೆ ಉತ್ತರ ಡೈರೆಕ್ಷನಲ್ಲಿದೆ, ನಾರ್ತ್ ಡೈರೆಕ್ಷನ್. ಮತ್ತು ವಾಟರ್ ಎಲಿಮೆಂಟ್ ಅಂದರೆ ನೀರು ಮತ್ತು ಡಾರ್ಕ್ ಬ್ಲೂ ಮತ್ತು ಬ್ಲ್ಯಾಕ್ ಕಲರ್ಸ್ ಇದಕ್ಕೆ ರೆಪ್ರೆಸೆಂಟ್ ಮಾಡುತ್ತೆ. ಡಾರ್ಕ್ ಗಾಢವಾದ ನೀಲಿ ಮತ್ತು ಕಪ್ಪು ಕಲರು ಇದರದ್ದು ಕಲರು. ಹಾಗೆಯೇ ಇದು ಇಯರ್ ಮತ್ತು ಕಿಡ್ಸ್, ಇದು ಏನು ಕಂಟ್ರೋಲ್ ಮಾಡುತ್ತೆ ಅಂದರೆ ಈ ನಂಬರ್ 1 ಕಿವಿ ಮತ್ತು ಮಕ್ಕಳು. ಸೊ ನಂಬರ್ 1 ಮಿಸ್ ಆಗಿದೆ, ಏನು ಒಂದೂ ಇಲ್ಲ ಅಂದರೆ ಸೊ ಇಶ್ಯೂಸ್ ಏನಾಗುತ್ತೆ, ಐಡೆಂಟಿಟಿ ಎಕ್ಸ್ಪ್ರೆಷನ್. ನಮ್ಮ ಬಗ್ಗೆ ನಾವು ನಮ್ಮದು ಐಡೆಂಟಿಟಿನ ಎಲ್ಲೂ ತೋರಿಸ್ಕೊಳಕ್ಕಾಗಲ್ಲ, ಕಮ್ಯುನಿಕೇಷನ್ ಮಾಡೋದು ಕಷ್ಟ ಆಗುತ್ತೆ, ಸೆಲ್ಫ್ ರೆಸ್ಪೆಕ್ಟ್ ಇರಲ್ಲ. ಸೊ ಹಾಗೆ ಸ್ಟ್ರಗಲ್ ಆಗುತ್ತೆ, ಚಾಲೆಂಜಸ್ ಏನಂದರೆ ನಾವು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಸ್ಟ್ರಗಲ್ ಮಾಡ್ತೀವಿ. ಆಮೇಲೆ ತುಂಬ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋ ಥರ ಇದೆ. ಆಮೇಲೆ ಲೋ ಸೆಲ್ಫ್ ಎಸ್ಟೀಮ್ ಮತ್ತು ವಿಲ್ ಪವರ್ ಎಲ್ಲ ಕಡಿಮೆ ಆಗುತ್ತೆ. ಇದಕ್ಕೆ ರೆಮಿಡಿ ಏನಂದರೆ ನಾವು ಕ್ರಿಸ್ಟಲ್ಸ್ ಯೂಸ್ ಮಾಡ್ಬೋದು. ಸಿಟ್ರಿನ್, ಕ್ಲಿಯರ್ ಕ್ವಾರ್ಟ್ಸ್, ರೂಬಿ, ಟೈಗರ್ಸ್ ಐ, ಸನ್ಸ್ಟೋನ್. ಸೊ ಹೀಗೆ ಇವೆಲ್ಲನೂ 1 ಅಥವಾ 2 ನೀವು ಯೂಸ್ ಮಾಡಿದ್ರೆ ಅದರಿಂದ ನಿಮಗೆ ಅದು ಕಾನ್ಫಿಡೆನ್ಸ್ ಮತ್ತು ಬೂಸ್ಟ್ ಆಗುತ್ತೆ. ಸೆಲ್ಫ್ ಎಕ್ಸ್ಪ್ರೆಷನ್ನು ಅಂದರೆ ನಮ್ಮ ಐಡಿಯಾಸ್, ನಮ್ಮ ಒಪಿನಿಯನ್ಸ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಕ್ರಿಸ್ಟಲ್ಸ್ ನಂಗೆ ಸಿಕ್ಕರೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇದು ಸಿಕ್ಕಿಲ್ದಿದ್ದು ನನಗೆ ಇಮೇಜ್ ಸಿಕ್ಕರೆ ನಿಮಗೆ ಸ್ಕ್ರೀನ್ಶಾಟ್ ಇಲ್ಲಿ ತೋರಿಸ್ತೀನಿ. ಓಕೆ, ಎಲ್ಲ ಕ್ರಿಸ್ಟಲ್ಸ್. ಹಾಗೆ ರುದ್ರಾಕ್ಷ ಕೂಡ, ಏಕಮುಖಿ ರುದ್ರಾಕ್ಷ ಅಂತಾರಲ್ಲ, ಒಂದೇ ಒಂದು ಮುಖ ಇರೋ ರುದ್ರಾಕ್ಷನೂ ನಾವು ಯೂಸ್ ಮಾಡ್ಬೋದು. ಹಾಗೆ ಪಂಚಮುಖಿ ರುದ್ರಾಕ್ಷನೂ ಕೂಡ ತುಂಬ ಬೆನಿಫಿಟ್ ಆಗುತ್ತೆ. ಹಾಗೆಯೇ ಇನ್ನೊಂದು ರೆಮಿಡಿ ಏನಂದರೆ, ಇದು ವಾಟರ್ ಎಲಿಮೆಂಟ್ ಆಗಿರೋದ್ರಿಂದ ನೀವು ಫೌಂಟೇನ್ ಅಥವಾ ಅಕ್ವೇರಿಯಮ್ನ ನಿಮ್ಮ ನಾರ್ತ್ ಕಾರ್ನರಲ್ಲಿ ಮನೆಯಲ್ಲಿ ಇಡ್ಬೋದು. ಇಲ್ಲಾಂದರೆ ನಿಮ್ಮ ರೈಟ್ ರಿಸ್ಟ್ ಇದೆಯಲ್ಲ ಅಲ್ಲಿ ಕೆಂಪು ದಾರ ಕಟ್ಕೋಬೋದು. ಹಾಗೆ ಸೂರ್ಯ ಯಂತ್ರ ಇದು ಮಾಡ್ಬೋದು, ಇಟ್ಕೋಬೋದು. ಸೊ ಸೂರ್ಯನ ಪೂಜೆ ಮಾಡಬೇಕು, ಇದು ಮಾಡಿಕೊಂಡು ಹೇಳ್ಕೊಂಡು ಸೂರ್ಯ ನಮಸ್ಕಾರ ಮಾಡಿಕೊಂಡು ಸೊ ಸೂರ್ಯನಿಗೆ ನಾವು ಪೂಜೆ ಮಾಡಬೇಕು. ಆ್ಯಕ್ಚುಲ್ ಫೌಂಟೇನ್ ಇಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಪೇಂಟಿಂಗ್ ಇರ್ಬೋದು, ವಾಟರ್ಫಾಲ್ದು ಅಥವಾ ನದಿದು ನೀವು ಪೇಂಟಿಂಗ್ ಕೂಡ ಹಾಕಬಹುದು. ಸೊ ನಂಬರ್ 1 ಮಿಸ್ ಆಗಿದರೆ ನೀವು ಕ್ರಿಸ್ಟಲ್ಸು ಮಾರ್ಗನೈಟ್ ಮತ್ತು ಯೆಲ್ಲೋ ಓಪಲ್ ಕಂಬೈನ್ ಮಾಡಿ ಯೂಸ್ ಮಾಡಬಹುದು. ಸೊ ಈ ಕ್ರಿಸ್ಟಲ್ಸ್ ನೀವು ಬ್ರೇಸ್ಲೆಟ್ ಫಾರ್ಮಲ್ಲಾದರೂ ಮಾಡಬಹುದು ಅಥವಾ ಪೆಂಡೆಂಟ್ ಫಾರ್ಮಲ್ಲೂ ಸಿಕ್ಕುತ್ತೆ. ಇಲ್ಲ ಅಂತ ಹೇಳಿದ್ರೆ ಹಾಗೆ ಟಂಬಲ್ ಸ್ಟೋನ್ಸ್ ಅಂತ ಸಿಕ್ಕುತ್ತೆ, ಅದನ್ನು ತುಂಬ ಇದಾಗಿ ಮಾಡಿರೋದು ಇರುತ್ತೆ. ಇಲ್ಲ ರಿಯಲ್ ಹಾಗೇ ಏನು ಶೇಪ್ ಕೊಡದಲ್ಲೇ ಇರೋ ಸ್ಟೋನ್ಸು ಸಿಕ್ಕುತ್ತೆ. ಯಾವುದಾರ ರೀತಿ ನೀವು ಕ್ರಿಸ್ಟಲ್ಸ್ನ ಯೂಸ್ ಮಾಡಬಹುದು. ಈಗ 2ನೇ ನಂಬರ್ ನೋಡೋಣ. ಇದು ಗ್ರಿಡ್ಡಲ್ಲಿ ತುಂಬ ಎಕ್ಸ್ಪ್ರೆಸ್ ಮಾಡುವಂಥ ನಂಬರು, ಅಂದರೆ ಪ್ರೀತಿ ಮತ್ತು ರಿಲೇಷನ್ಶಿಪ್, ಲವ್ ಮತ್ತು ರಿಲೇಷನ್ಶಿಪ್. ಇದು ಪ್ಲ್ಯಾನೆಟ್ ಚಂದ್ರ ರೆಪ್ರೆಸೆಂಟ್ ಮಾಡುತ್ತೆ. ಈ ನಂಬರ್ 2 ನಂಬರ್ನ ಅಧಿಪತಿ ಲಾರ್ಡು ಚಂದ್ರ. ಡೈರೆಕ್ಷನ್ನು ಸೌತ್ ವೆಸ್ಟ್, ನೈಋತ್ಯ ಡೈರೆಕ್ಷನ್ನು. ಇದ್ರದ್ದು ಎಲಿಮೆಂಟು ಅರ್ತ್, ಭೂಮಿ. ಕಲರು ಪಿಂಕ್, ರೆಡ್, ವೈಟ್. ಆಮೇಲೆ ಇದು ಅಬ್ಡಮಿನಲ್ ಹೆಲ್ತ್ ಮತ್ತು ಅದ್ರ ರಿಲೇಟೆಡ್, ಹೊಟ್ಟೆ, ಅಬ್ಡಮಿನಲ್ ಹೆಲ್ತ್ ಅಂತ ಹೇಳ್ತಾರಲ್ಲ, ಸೊ ಡೈಜೆಷನ್ ರಿಲೇಟೆಡ್ ಮತ್ತು
ಕಿಬೋಟೆ ಅಬ್ಡಮನ್ ಎಲ್ಲಿದೆ ಅಲ್ಲಿದ್ದೆಲ್ಲ ರಿಲೇಟೆಡ್ ಆಗಿರುತ್ತೆ ಇದು ನಂಬರ್. ಇದು ಪಾಸಿಬಲ್ ಪ್ರಾಬ್ಲಮ್ಸ್ ಮಿಸ್ ಆಗಿದ್ದರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ. ಇದು ಮೂನ್ ರೂಲ್ ಮಾಡೋದ್ರಿಂದ ಅದು ಎಮೋಷನ್ಸ್ ಮತ್ತು ಇಂಟ್ಯೂಷನ್, ಸೆನ್ಸಿಟಿವಿಟಿ ಇದೆಲ್ಲ ರೆಪ್ರೆಸೆಂಟ್ ಮಾಡುತ್ತೆ. ಸೊ 2 ನಂಬರ್ ಇಲ್ಲ ಅಂದರೆ ಇವೆಲ್ಲ ಕಡಿಮೆ ಆಗಿರುತ್ತೆ, ಇಲ್ಲ ಆಬ್ಸೆಂಟ್ ಆಗಿರುತ್ತೆ. ಸೊ ನಿಮ್ಮ ಮಿಸ್ಟೇಕ್ಸ್ನ ನೀವು ಒಪ್ಕೊಳ್ದಲೇ ಇರ್ಬೋದು, ಸುಮ್ಮನೆ ನಿಮ್ಮನ್ನು ನೀವು ಡಿಫೆಂಡ್ ಮಾಡ್ಕೊಳ್ತೀರಾ, ಆರ್ಗ್ಯೂ ಮಾಡೋದು ಆ ಥರ ಇರುತ್ತೆ, ಅದು ಆಬ್ಸೆಂಟ್ ಆಗಿರೋದು. ಹಾಗೆ ಅನ್ಆರ್ಗನೈಸ್ಡ್ ಆಗಿರ್ಬೋದು, ಹಾಗೆ ಅನ್ಪಂಕ್ಚುಯಲ್ ಆಗಿರ್ತಾರೆ 2 ನಂಬರ್ ಇಲ್ದಿದ್ದವರು, ಕರೆಕ್ಟ್ ಟೈಮಿಗೆ ಹೋಗೋಕ್ಕಾಗಲ್ಲ, ಆಮೇಲೆ ಹಾರ್ಟ್ ಇಶ್ಯೂಸ್ ಆಗಬಹುದು. ಹಾಗೆಯೇ ಮ್ಯಾರೇಜಲ್ಲಿ ಡಿಲೇ ಆಗ್ಬೋದು, ಆಮೇಲೆ ಕೆರಿಯರ್, ಫೈನಾನ್ಸಸ್, ಲವ್ ಮತ್ತು ಪರ್ಸನಲ್ ಲೈಫಲ್ಲಿ ಇಶ್ಯೂಸ್ ಬರಬಹುದು. 2 ಮಿಸ್ಸಿಂಗ್ ಆಗಿದರೆ ಇದೆಲ್ಲ ಆಗ್ಬೋದು. ಅಂದರೆ ಇದು ಆಗಬಹುದು ಅಂತ ಹೇಳ್ತೀನಿ, ಪರ್ಫೆಕ್ಟಾಗಿ 100% ಆಗುತ್ತೆ ಅಂತ ಯಾರೂ ಹೇಳಲ್ಲ, ಇದು ಜಸ್ಟ್ ಜನ್ರಲಾಗಿ ಹೇಳ್ತಾ ಇರೋದು. ಸೊ ರೆಮಿಡೀಸ್ ಏನಂತ ಹೇಳಿದ್ರೆ, ಒಂದು ಪಿಕ್ಚರ್, ಮೌಂಟೇನ್ದು ಪಿಕ್ಚರ್ ಇಟ್ಕೋಬೇಕು. ಹಾಗೆಯೇ ಆ ಪಿಕ್ಚರ್ ಇದೆಯಲ್ಲ, ನೀರಿಲ್ದಲೇ ಬರೀ ಮೌಂಟೇನ್ ಇರಬೇಕು, ಆ ಥರದ್ದು ಒಂದು ಬೆಟ್ಟ ಇರ್ಬೋದು, ಗುಡ್ಡ ಇರ್ಬೋದು, ಆ ಥರದ್ದು ನೀರಿರ್ಕೂಡ್ದು ಆ ಪಿಕ್ಚರಲ್ಲಿ, ಬರೀ ಮೌಂಟೇನ್ ಇರಬೇಕು. ಹಾಗೆಯೇ ನಿಮ್ಮ ಸಿಲ್ವರ್ ಗ್ಲಾಸಲ್ಲಿ, ಬೆಳ್ಳಿ ಗ್ಲಾಸ್ನಲ್ಲಿ ನೀರು ಕುಡಿಯಿರಿ. ಆಮೇಲೆ ಆದಷ್ಟು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲಿ ನಿಮ್ಮ ಸಿಲ್ವರ್ ಬೆಳ್ಳಿನ ನಿಮ್ಮ ಡೈಲಿ ಲೈಫ್ಸಲ್ಲಿ ಆ್ಯಡ್ ಮಾಡಿ. ಸೊ ದಾನ ಮಾಡಿ, ರೈಸ್ ಮತ್ತು ಬಿಳಿ ಅಲ್ವಾ, ಅಕ್ಕಿ ಮತ್ತು ಶುಗರ್, ಸಕ್ಕರೆನ ದಾನ ಮಾಡಿ. ಹಾಗೆಯೇ ಯಾವಾಗ ದಿನ ಆದರೂ ಆ ದಿನ, ಇಲ್ಲಾಂದರೆ ಸೋಮವಾರ ಅಟ್ಲೀಸ್ಟ್ ನೀರು ಶಿವಲಿಂಗಕ್ಕೆ ನೀರನ್ನ ಕೊಡಿ, ಜಲಾಭಿಷೇಕ ಮಾಡಿ ಶಿವಲಿಂಗಕ್ಕೆ ಡೈಲಿ. 2 ನಂಬರ್ ಮಿಸ್ ಆಗಿದ್ದರೆ ನೀವು ಕ್ರಿಸ್ಟಲ್ಸು ಕಾಂಬಿನೇಷನ್ ಮಾಡ್ಬೋದು, ರೆಡ್ ಜಾಸ್ಪರ್ ಮತ್ತು ಫ್ಲವರ್ ಅಗಾಟೆ. 3ನೇ ನಂಬರು ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಪ್ಲ್ಯಾನಿಂಗ್, ಅಂದರೆ ಹೇಗೆ ಪ್ಲ್ಯಾನ್ ಮಾಡ್ತೀವಿ ಮತ್ತು ಹೇಗೆ ಅರ್ಥ ಮಾಡ್ಕೋತೀವಿ, ಅಂಡರ್ಸ್ಟ್ಯಾಂಡಿಂಗ್. ಸೊ ಇದರಲ್ಲಿ ನಮ್ಮದು ನಾಲೆಡ್ಜ್ ಬರುತ್ತೆ, ನಮ್ಮದು ಎಷ್ಟರ ಮಟ್ಟಿಗೆ ನಮ್ಮದು ಬುದ್ಧಿವಂತಿಕೆ ಇದೆ, ನಾಲೆಡ್ಜ್ ಬುದ್ಧಿವಂತಿಕೆ ಅಲ್ಲ, ನಾಲೆಡ್ಜ್ ನಾವು ಓದಿ ಮಾಡಿ ತಿಳ್ಕೊತೀವಲ್ಲ ಅದು. ಹಾಗೆ ಹೇಗೆ ಪ್ಲ್ಯಾನ್ ಮಾಡ್ತೀವಿ, ನಮ್ಮದು ಮೆಮೊರಿ ಪವರ್ ಕೂಡ ಇಲ್ಲಿ ಈ ನಂಬರ್ಗೆ ಬರುತ್ತೆ. ಇದರ ಗುರು ಇದರ ರೂಲರ್, ಜುಪಿಟರ್ ಇದರ ರೂಲರ್, ಪರ್ಟಿಕ್ಯುಲರ್ ಪ್ಲ್ಯಾನೆಟು. ಆಮೇಲೆ ಇದು ನೀಲಿ ಮತ್ತು ಹಸಿರು ಕಲರ್, ಹಾಗೆಯೇ ಈಸ್ಟ್ ಡೈರೆಕ್ಷನ್, ಪೂರ್ವ ದಿಕ್ಕು. ಸೊ ಇದರಿಂದ ಏನೇನು ಗೊತ್ತಾಗುತ್ತೆ ನಮಗೆ, ಮಂಡಿ ಮತ್ತು ಆ್ಯಂಕಲ್, ನೀ ಮತ್ತು ಆ್ಯಂಕಲ್ಸ್ ಮತ್ತು ಕಾಲು, ಇದರ ಬಗ್ಗೆ ಎಲ್ಲ ನಮಗೆ ತಿಳ್ಕೊಬೋದು ಈ ನಂಬರ್ 3ರಿಂದ. ಸೊ 3 ಮಿಸ್ಸಿಂಗ್ ಆಗಿದರೆ ಪಾಸಿಬಲ್ ಪ್ರಾಬ್ಲಮ್ಸ್ ಏನಿರಬಹುದು. ಸೊ ನಮ್ಮ ಇದು ದೇವರು ಇದಾಗಿರ್ಬೋದು, ವೀಕ್ ಇರ್ಬೋದು ದೇವ್ರ ಕನೆಕ್ಷನ್ನು. ಸೊ ನೀವು ಡಿಸ್ಟ್ರ್ಯಾಕ್ಟ್ ಆದಾಗ, ಈ ನಂಬರ್ 3 ಯಾರಿಗೆ ಮಿಸ್ ಆಗಿರುತ್ತೋ ಅವರು ಡಿಸ್ಟ್ರ್ಯಾಕ್ಟ್ ಆದಾಗ ಲಾಜಿಕಲ್ಲಾಗಿ ಥಿಂಕ್ ಮಾಡೋದು ಕಷ್ಟ ಆಗುತ್ತೆ, ಲಾಜಿಕ್ ಯೂಸ್ ಮಾಡೋದು ಕಷ್ಟ ಆಗುತ್ತೆ. ಹಾಗೆ ಇಂಪಾರ್ಟೆಂಟ್ ಡಿಸಿಷನ್ ಲೈಫಲ್ಲಿ ತೊಗೊಳೋದಕ್ಕೆ ಆವಾಗ ಪ್ರಾಬ್ಲಮ್ಸ್ ಬರೋದು. ಸೆಲ್ಫ್ ಡೌಟ್, ಅವ್ರ ಮೇಲೆ ಅವ್ರಿಗೆ ಡೌಟ್ ಬರುತ್ತೆ, ಕಾನ್ಫಿಡೆನ್ಸ್ ಕಮ್ಮಿ ಇರುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್, ಇಮ್ಯಾಜಿನೇಷನ್, ಕ್ರಿಯೇಟಿವಿಟಿ ಎಲ್ಲ ಕಡಿಮೆ ಇರುತ್ತೆ. ಸೊ ಏನು ರೆಮಿಡೀಸು, ಇದು ವುಡ್ ಎಲಿಮೆಂಟ್ ಇದು, ಅದಕ್ಕೆ ನಮ್ಮ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ವುಡನ್ ಆಬ್ಜೆಕ್ಟ್ಸು, ಈಗ ಇದಿರ್ಬೋದು, ಪೆನ್ ಇರ್ಬೋದು, ಟೇಬಲ್ ಇರ್ಬೋದು, ಗಡಿಯಾರ, ಯಾವುದು ಸಾಧ್ಯನೋ ವುಡ್ದು ಅದನ್ನು ಆದಷ್ಟು ನಾವು ಇಟ್ಕೋಬೇಕು. ಹಾಗೆಯೇ ಪ್ಲ್ಯಾಂಟ್ಸು, ಒಂದು ರಿಯಲ್ ಪ್ಲ್ಯಾಂಟ್ಸ್ ಮನೇಲಿ ಇಟ್ಕೋಬೇಕು, ಪ್ಲ್ಯಾಂಟ್ಸ್ ಅಂದರೆ ಗಿಡಗಳು ಇಟ್ಕೋಬೇಕು. ಗಿಡಗಳು ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಫೋಟೋನಾರು ಇಟ್ಕೋಬೋದು. ಹಾಗೆಯೇ ಪಂಚಮುಖಿ ರುದ್ರಾಕ್ಷ ಅದನ್ನು ನಾವು ಹಾಕ್ಕೋಬೋದು. ಹಾಗೆ ಗ್ರೀನ್ ಕಲರ್, ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಗ್ರೀನ್ ಕಲರ್ ಆ್ಯಡ್ ಮಾಡಬೇಕು. ಹಾಗೆ ವುಡ್, ಮರ, ಗಿಡಗಳು ಮತ್ತು ಹಸಿರು ಕಲರ್ದು ಆ್ಯಡ್ ಮಾಡ್ತಾ ಹೋಗಬೇಕು. ಅದರಿಂದ ನಿಮಗೆ ಇವೆಲ್ಲ ಇದಾಗಿರೋದು ಇಶ್ಯೂ ಇರೋದ್ರ ಕಡಿಮೆ ಆಗುತ್ತೆ. ಸೊ ನೀವು ಕ್ರಿಸ್ಟಲ್ಸ್, ಪೆರಿಡಾಟ್ ಮತ್ತು ಕ್ರೈಸೋಪ್ರೇಸ್ನ ಯೂಸ್ ಮಾಡಬಹುದು. ಸೊ ಈಗ ನಂಬರ್ 4, ಇದು ಮಿಸ್ಕನ್ಸೆಪ್ಷನ್ ಇದೆ. ನಂಬರ್ 4 ಅದು ತುಂಬಾ ಒಳ್ಳೆಯದಲ್ಲ, ಅದು ಕೆಟ್ಟದು ಅಂತ. ಆದರೆ ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ, ಸಕ್ಸಸ್ ಮತ್ತು ಪ್ರಾಸ್ಪರಿಟಿ ಮತ್ತು ದುಡ್ಡು, ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸಿಂಬಾಲಿಕ್ ಸಕ್ಸಸ್ಗೆ ಅದು ರಾಹು ಮತ್ತು ಯುರೇನಸ್, ಅದು ಪ್ಲ್ಯಾನೆಟ್ ಇದಕ್ಕೆ, ಈ ನಂಬರ್ಗೆ. ಮತ್ತು ಸೌತ್ ಈಸ್ಟ್ ಡೈರೆಕ್ಷನ್, ಆಗ್ನೇಯ ದಿಕ್ಕು, ಸೌತ್ ಈಸ್ಟ್ ಡೈರೆಕ್ಷನ್ನು ಅದರ ಡೈರೆಕ್ಷನ್ನು. ಹಾಗೆಯೇ ಸಾಫ್ಟ್ ವುಡ್ ಎಲಿಮೆಂಟ್, ಕೆಲವೊಂದು ಕಲರ್ಸ್ ಏನಂತ ಹೇಳಿದ್ರೆ ರೆಡ್, ಗ್ರೀನ್, ಬ್ಲೂ ಮತ್ತು ಗೋಲ್ಡ್, ಪರ್ಪಲ್, ಇದೆಲ್ಲ ಈ ನಂಬರ್ಗೆ ಕಲರ್ಸು. ಹಾಗೆಯೇ ನಿಮಗೆ ಇದು ಏನು ಗೊತ್ತಾಗುತ್ತೆ, 4 ನಂಬರಲ್ಲಿ ಏನು ಕನೆಕ್ಟ್ ಆಗಿದೆ ಅಂದರೆ ಹೆಲ್ತ್ ರಿಲೇಟೆಡ್, ಲಿವರ್ ಮತ್ತು ಥೈ ಅಂದರೆ ತೊಡೆ, ಅದ್ರ ರಿಲೇಟೆಡು ಹೆಲ್ತ್ ಬಗ್ಗೆ ಗೊತ್ತಾಗುತ್ತೆ 4ನೇ ನಂಬರ್ನ ನಾವು ನೋಡಿದರೆ. ಸೊ 4ನೇ ನಂಬರ್ ಮಿಸ್ ಆಗಿದರೆ ಏನೇನು ಆಗಬಹುದು, ಪ್ರಾಬ್ಲಮ್ಸ್ ಏನಾಗಬಹುದು.
ಸೊ ಹಾರ್ಡ್ ತುಂಬ ಕಷ್ಟ ಆಗುತ್ತೆ ಕೆಲಸ ಕರೆಕ್ಟಾಗಿ, ಅಂದರೆ ಪಂಕ್ಚುಯಲ್ ಆಗಿರೋದಕ್ಕೆ ಕಷ್ಟ ಆಗುತ್ತೆ, ಮೋಟಿವೇಶನ್ ಇರಲ್ಲ, ಪೇಷನ್ಸ್ ಇರಲ್ಲ. ಹಾಗೆಯೇ ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ತುಂಬಾ ಪ್ರೋನ್ ಅಂತಾರಲ್ಲ, ಆಕ್ಸಿಡೆಂಟ್ ಪ್ರೋನ್ ಆಗಿರ್ತೀರ. ಆಮೇಲೆ ಹೆಲ್ತ್ ಇಶ್ಯೂ ಸ್ಟಮಕ್ ರಿಲೇಟೆಡ್ ಇರುತ್ತೆ, ಹೊಟ್ಟೆ ರಿಲೇಟೆಡ್ ಹೆಲ್ತ್ ಇಶ್ಯೂ ಇರುತ್ತೆ. ಟಾಲರೆನ್ಸ್ ಇರಲ್ಲ, ಪೇಷನ್ಸ್ ಇರಲ್ಲ, ಟಾಲರೇಟ್ ಮಾಡೋಕ್ಕಾಗೋದಿಲ್ಲ. ಸೊ ರೆಮಿಡೀಸ್ ಏನಂದರೆ ಪಂಚಮುಖಿ ರುದ್ರಾಕ್ಷ ಅಥವಾ ತುಳಸಿ ಮಾಲ ಹಾಕ್ಕೋಬೋದು. ಹಾಗೆ ನೀವು ತೆಂಗಿನಕಾಯಿನ ದಾನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಪೂಜೆ ಮಾಡಬೇಕಾದ್ರೆ ತೆಂಗಿನಕಾಯಿ ಹೊಡೆದ್ರೂ ತುಂಬಾ ಒಳ್ಳೆಯದಾಗುತ್ತೆ. ಇದರಿಂದ ಇದು ಕಮ್ಮಿ ಆಗುತ್ತೆ, ಇದ್ರದ್ದು ಏನೇನು ಇಶ್ಯೂ ಇರುತ್ತಲ್ಲ ಅದೆಲ್ಲ ಕಮ್ಮಿ ಇರುತ್ತೆ. ಹಾಗೆ ತುಂಬ ನೀಟಾಗಿ ಮನೆಯನ್ನು ಕ್ಲೀನ್ ಮಾಡಿದಷ್ಟು ನಮಗೆ ಒಳ್ಳೆಯದಾಗುತ್ತೆ. ಹಾಗೆ ಫಾರೆಸ್ಟ್ ಗಿಡ ಮರದ್ದು ಮತ್ತು ಎಸ್ಪೆಷಲಿ ಇದು ಫಾರೆಸ್ಟ್ ಕಾಡು ಥರ ಅನಿಸ್ಬೇಕು, ಆ ಥರದ್ದನ್ನು ಫೋಟೋ ಪೇಂಟಿಂಗ್ ನೀವು ಹ್ಯಾಂಗ್ ಮಾಡಿದ್ರೆ ವಾಲ್ಸ್, ಅದರಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ನೀವು ಟೈಗರ್ಸ್ ಐ ಮತ್ತು ರೆಡ್ ಗಾರ್ನೆಟ್ನ ಈ ಕ್ರಿಸ್ಟಲ್ಸ್ನ ಯೂಸ್ ಮಾಡಬಹುದು ಮಿಸ್ಸಿಂಗ್ ನಂಬರ್ 4 ಇದ್ದರೆ. ನಂಬರ್ 5 ಈ ಗ್ರಿಡ್ಡಲ್ಲಿ ಏನು ಎಕ್ಸ್ಪ್ರೆಸ್ ಮಾಡುತ್ತೆ ಅಂದರೆ ಎಮೋಷನಲ್ ಮತ್ತು ಮೆಂಟಲ್ ಸ್ಟೆಬಿಲಿಟಿ ಎಕ್ಸ್ಪ್ರೆಸ್ ಮಾಡುತ್ತೆ. ಇದು ಪ್ಲ್ಯಾನೆಟು ಮರ್ಕ್ಯುರಿ, ಹಾಗೆ ಅದು ಲಾರ್ಡ್, ಇದ್ರದ್ದು ಅಧಿಪತಿ. ಬ್ರೌನ್ ಕಲರ್ ಮತ್ತು ಮಧ್ಯ ದಿಕ್ಕು ಸೆಂಟ್ರಲ್ ಡೈರೆಕ್ಷನ್ನು ಇದ್ರದ್ದು ಈ ನಂಬರ್ಗೆ ಅಸೋಸಿಯೇಟ್ ಆಗಿದೆ. ಈ ಕಲರ್ಸ್ ಯಾವುದ್ಯಾವುದು ಅಂದರೆ ಅರ್ಥಿ ಕಲರ್ಸ್, ಯೆಲ್ಲೋ, ಆರೆಂಜ್, ಇವೆಲ್ಲ ಈ ನಂಬರ್ಗೆ ಕನೆಕ್ಟ್ ಆಗಿದೆ. ಸೊ ಹೆಲ್ತ್ ಎಲ್ಲಿ ಈಗ 5 ನಂಬರ್ ನೋಡ್ಕೊಂಡು ಏನೇನು ಹೆಲ್ತ್ ರಿಲೇಟೆಡ್ ಇದಾಗುತ್ತೆ ಅಂದರೆ ಇಂಟರ್ನಲ್ ಆರ್ಗನ್ಸ್. ಸೊ ಇಂಟರ್ನಲ್ ಆರ್ಗನ್ಸ್ ಎಲ್ಲ ಈ ನಂಬರ್ 5ಗೆ ಕನೆಕ್ಟೆಡ್ ಆಗಿದೆ. ಈ ನಂಬರ್ ಮಿಸ್ ಆದರೆ 5 ನಂಬರ್ ಮಿಸ್ ಆಗಿದ್ದರೆ ಫೈನಾನ್ಷಿಯಲ್ ಲಾಸ್, ಈಗ ಅದು ಯಾವ ಥರ ಆಗಿರ್ಬೋದು ಅಂದರೆ ಲೋನು ಅಥವಾ ಬ್ಯಾಂಕ್ರಪ್ಸಿ, ಅದ್ರ ಮೂಲಕ ನಿಮಗೆ ಫೈನಾನ್ಷಿಯಲ್ ಲಾಸ್ ಆಗಬಹುದು. ಆಮೇಲೆ ಸ್ಟ್ರಗಲ್ಸ್ ಜಾಸ್ತಿ ಇರುತ್ತೆ, ಸಡನ್ನಾಗಿ ಸ್ಟ್ರಗಲ್ಸ್, ತುಂಬಾ ಕಷ್ಟ ಕಾರ್ಪಣ್ಯ ಬರ್ಬೋದು. ಸಡನ್ನಾಗಿ ನಿಮ್ಮದು ಬಿಸ್ನೆಸ್ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ, ಬಿಸ್ನೆಸ್ ರನ್ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಹಾಗೆಯೇ ನಿಮಗೆ ಸೋಷಲೈಸ್ ಮಾಡಲಿಕ್ಕೆ ಇಷ್ಟ ಆಗೋಲ್ಲ, ತುಂಬ ಕ್ರೌಡ್ ಇರುತ್ತೆ, ತುಂಬ ಜನ ಇರೋ ಕಡೆ ಹೋಗ್ಲಿಕ್ಕೆ ಇಷ್ಟ ಆಗೋದಿಲ್ಲ. ಡಿಟರ್ಮಿನೇಷನ್ ಕಡಿಮೆ ಇರ್ಬೋದು. ಹಾಗೆ ಏನಾರು ಗೋಲ್ ಸೆಟ್ ಮಾಡಲಿಕ್ಕೆ ನಿಮಗೆ ಮೋಟಿವೇಶನ್ ಆಗೋದಿಲ್ಲ. ಅಂದರೆ ಡ್ರೈವ್ ಅಂತ ಹೇಳ್ತೀವಲ್ಲ, ಏನಾರು ಸಾಧಿಸಬೇಕು ಲೈಫಲ್ಲಿ ಅಂತ, ಅದೆಲ್ಲ ಕಡಿಮೆ ಆಗುತ್ತೆ. ರೆಮಿಡಿ ಏನು? ಸೊ ಮೌಂಟೇನ್ ಈ ನಂಬರ್ 5ಕ್ಕೂ ಕೂಡ ಮೌಂಟೇನ್, ಬಟ್ ನೀರಿಲ್ದಲೇ ಇರೋ ಥರ ಮೌಂಟೇನು ಇರೋದು, ಬೆಟ್ಟ ಅಥವಾ ಗುಡ್ಡದ್ದು ಚಿತ್ರ ಪೇಂಟಿಂಗು, ಅದನ್ನು ನೀವು ಹ್ಯಾಂಗ್ ಮಾಡಿ. ಹಾಗೆ ಯೆಲ್ಲೋ ಕಲರ್, ಆದಷ್ಟು ಯೆಲ್ಲೋ ಕಲರ್ನ ನಿಮ್ಮ ಡೈಲಿ ಲೈಫಲ್ಲಿ ಯೂಸ್ ಮಾಡಿ. ಸೊ ಕ್ರಿಸ್ಟಲ್ಸ್ ಯಾವ್ದು ಯೂಸ್ ಮಾಡ್ಬೋದು ಅಂದರೆ ಕ್ಲಿಯರ್ ಕ್ವಾರ್ಟ್ಸ್ ತುಂಬಾ ಒಳ್ಳೆಯದು. ಕ್ಲಿಯರ್ ಕ್ವಾರ್ಟ್ಸ್ ಅದನ್ನು ಲಾಕೆಟ್ ಥರನಾದ್ರು ಯೂಸ್ ಮಾಡ್ಬೋದು, ಬ್ರೇಸ್ಲೆಟ್ ಥರ, ರಿಂಗ್ ಥರ, ಯಾವ ರೀತಿನಲ್ಲಾದ್ರೂ ನೀವು ಅದನ್ನು ಉಪಯೋಗಿಸ್ಬೋದು ಕ್ಲಿಯರ್ ಕ್ವಾರ್ಟ್ಸ್. ಆದಷ್ಟು ಸೆಂಟರಲ್ಲಿ, ಮನೆ ಸೆಂಟರಲ್ಲಿ ಈ ಎಲೆಕ್ಟ್ರಾನಿಕ್ ಐಟಮ್ಸ್ನ ಇಡ್ದಾಗಿರೋ ನೋಡ್ಕೊಳ್ಳಿ. ಬ್ರಹ್ಮಸ್ಥಾನ ಅಂತ ಏನು ಹೇಳ್ತೀವಿ, ಸೆಂಟರ್ನಲ್ಲಿ, ಮನೆ ಸೆಂಟರ್ನಲ್ಲಿ ಇಡಬೇಡಿ, ಅವಾಯ್ಡ್ ಮಾಡಿ ಎಲೆಕ್ಟ್ರಾನಿಕ್ ಐಟಮ್ಸ್ನ ಅಲ್ಲಿಡೋದಕ್ಕೆ. ಕಿವಿ ಜಾಸ್ಪರ್, ಸ್ಮೋಕಿ ಕ್ವಾರ್ಟ್ಸ್ ಮತ್ತು ಕ್ಲಿಯರ್ ಕ್ವಾರ್ಟ್ಸ್ನ ನಾವು ಮಿಸ್ಸಿಂಗ್ ನಂಬರ್ 5 ಇದ್ದರೆ ಯೂಸ್ ಮಾಡಬಹುದು. ಈಗ ನಂಬರು 6. ಸೊ ಇದು ತುಂಬ ಲಕ್ಕಿ, ಎಲ್ಲಿ ರಿಲೇಷನ್ಶಿಪ್ ಮತ್ತು ಸೆಕ್ಯೂರಿಟಿ ಅದ್ರ ರಿಲೇಟೆಡಾಗಿ ತುಂಬಾ ಅದೃಷ್ಟದ ನಂಬರ್ ಅಂತ ಹೇಳ್ತಾರೆ. ಅದು ಕೂಡ ಸ್ಟೆಬಿಲಿಟಿ ಮತ್ತು ಫ್ಯಾಮಿಲಿ, ಸೊ ಅದೆಲ್ಲನೂ ರೆಪ್ರೆಸೆಂಟ್ ಮಾಡುತ್ತೆ. ಇದು ಪ್ಲ್ಯಾನೆಟು ವೀನಸ್, ಇದು ಅಧಿಪತಿ. ಸೊ ಇದ್ರದ್ದು ಮೆಟಲ್ ಎಲಿಮೆಂಟ್ಸ್ ಎಲ್ಲ, ಚಾಲೆಂಜಿಂಗ್ ಹಾರ್ಡ್ ಮೆಟಲ್ ಎಲಿಮೆಂಟ್ಸ್ ಎಲ್ಲ ಈ ನಂಬರ್ 6ಗೆ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದ್ರದ್ದು ಆಸ್ಪಿಷಿಯಸ್ ಡೈರೆಕ್ಷನ್ನು ಈಶಾನ್ಯ. ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ. ಕಲರ್ಸ್ ಬ್ಲ್ಯಾಕ್ ಮತ್ತು ವೈಟ್. ಸೊ ನಂಬರ್ 6 ಹೆಡ್ ಆಫ್ ದಿ ಪರ್ಸನ್. ಹೆಡ್ ಅಂದರೆ ನಮ್ಮ ತಲೆ, ನಮ್ಮ ಈ ಬಾಡಿನಲ್ಲಿರೋ ತಲೆನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಓವರಾಲ್ ಹೆಲ್ತು ತಲೆ ರಿಲೇಟೆಡ್, ಅದು ನಂಬರ್ 6 ಮಿಸ್ ಆಗಿದ್ರೆ ನಿಮ್ಮ ಗ್ರಿಡ್ಡಲ್ಲಿ ನೀವು ನಿಮ್ಮ ಡೀಪ್ ಫೀಲಿಂಗ್ಸ್ ಯಾರ ಜೊತೆಗೂ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಹಾಗೆ ಫ್ಯಾಮಿಲಿ, ಫ್ರೆಂಡ್ಸ್ ರಿಲೇಷನ್ಶಿಪ್ಪಲ್ಲಿ ಇಶ್ಯೂಸು, ಪ್ರಾಬ್ಲಮ್ಸ್ ಬರ್ಬೋದು. ದುಡ್ಡು ಕಡಿಮೆ ಇರ್ಬೋದು, ಫೈನಾನ್ಷಿಯಲ್ ಲ್ಯಾಕ್ ಆಫ್ ಮನಿ ಅಂತ ಏನು ಹೇಳ್ತೀವಿ, ತುಂಬಾ ಕಡಿಮೆ ಇರುತ್ತೆ, ಅದು ಪ್ರಾಬ್ಲಮ್ ಆಗ್ಬೋದು. ಬಡತನ, ಅದು ಆ ಥರ ಇದಾಗುತ್ತೆ. ಆಮೇಲೆ ಏನಾದ್ರು ಲೈಫಲ್ಲಿ ಇನ್ ಜನರಲ್ ಬರೀ ನೆಗೆಟಿವ್ಸ್ ಕಡೆನೇ ಗಮನ ಇರೋದು, ಪಾಸಿಟಿವ್ಸ್ ಕಡೆ ಗಮನ ಕೊಡೋಲ್ಲ. ಏನಾದ್ರು ಒಳ್ಳೇದಿದ್ದರೆ ಅದ್ರ ಕಡೆಗಿನ ಜಾಸ್ತಿ ಅದಿಲ್ಲ ಇದಿಲ್ಲ ಅಂತ ಇಲ್ಲಗಳ ಬಗ್ಗೆ ಜಾಸ್ತಿ ಗಮನ ಕೊಡೋದು, ಅಟೆನ್ಷನ್ ಕೊಡೋದು. ಹಾಗೆಯೇ ನಿಮಗೆ ಬೇಕಾದಾಗ ಸರಿಯಾದ ಜನಗಳು ಸಪೋರ್ಟಿಗೆ ಬರ್ದಲೇ ಇರೋದು. ಸೊ ಯಾರೂ ಬರೋಲ್ಲ ನಿಮ್ಮ ಸಪೋರ್ಟಿಗೆ, ನಿಮಗೆ ತುಂಬ ಹಾರ್ಡ್ ಟೈಮ್ ಇತ್ತು ಅಂದಾಗ ಸಪೋರ್ಟಿಗೆ ಬರೋದಿಲ್ಲ. ಇದು ನಂಬರ್ 6 ಮಿಸ್ ಆಗಿದ್ರೆ ಆಗುತ್ತೆ. ಅದನ್ನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು? ರೆಮಿಡೀಸ್ ಏನಂತ ಹೇಳಿದ್ರೆ, ಸೊ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲಿ ಗೋಲ್ಡು ಅದನ್ನು ಮಾಡ್ಕೊಳ್ಳಿ.
ಸೊ ಗೋಲ್ಡ್ ರಿಂಗ್ ಇರ್ಬೋದು, ಚೈನು, ಬ್ರೇಸ್ಲೆಟ್ ಎಲ್ಲ ಗೋಲ್ಡ್, ಅದು 6 ಗೋಲ್ಡ್ ಕಲರ್ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅದು ಅಟ್ಲೀಸ್ಟ್ ಗೋಲ್ಡ್ ಕಲರ್ ಬಟ್ಟೆನಾರು ಮಾಡ್ಕೋಬೋದು, ಹಾಕ್ಕೋಬೋದು. ಸೊ ಗೋಲ್ಡ್ ಕಲರ್ ಇದನ್ನು ಮಾಡಿದ್ರೆ ತುಂಬ ಯಾವ್ದಾರ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಇಂಟರ್ವ್ಯೂಗೆ ಅಥವಾ ಏನಕ್ಕಾರು ಹೋಗ್ತಾ ಇದ್ದೀರಾ ಅಂದರೆ ಗೋಲ್ಡ್ ಕಲರ್ ಇದನ್ನು ಇದು ಮಾಡಿ ಹಾಕ್ಕೊಂಡು ಹೋಗಿ, ಬಟ್ಟೆನ ಹಾಕ್ಕೊಂಡು ಹೋಗಿ. ಗೋಲ್ಡನ್ ಕಲರ್ ಇರೋದು ಶ್ರೀಯಂತ್ರನ ಮನೇಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ನೀವು ಕ್ರಿಸ್ಟಲ್ಸು ಸ್ನೋ ಕ್ವಾರ್ಟ್ಸ್ ಅಥವಾ ರುಟೈಲ್ ಕ್ವಾರ್ಟ್ಸ್ನ ಯೂಸ್ ಮಾಡಬಹುದು. ಈಗ ನಂಬರ್ 7. ನಂಬರ್ 7 ಅದು ನಮ್ಮ ಮಕ್ಕಳು ಮತ್ತು ನಮ್ಮ ಇನ್ನರ್ ಪೀಸ್ ಅಂತ ಏನಿರುತ್ತೆ, ನಮ್ಮ ಮನಃಶಾಂತಿ, ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದು ನಮ್ಮ ಒರಿಜಿನಲ್ ಏನಿದೆ, ಒರಿಜಿನಲ್ ನಮ್ಮದು ಮನೆ ಒಳಗಡೆಯಿಂದ ಐಡಿಯಾಸ್, ಒರಿಜಿನಲ್ ಐಡಿಯಾಸ್ ಇರ್ಬೋದು, ಅಥವಾ ನಮ್ಮ ಥಿಂಕಿಂಗ್ ಒರಿಜಿನಲ್ ಆಗಿ ನಮ್ಮಿಂದ ಬರೋವಂಥದ್ದು, ಅದನ್ನೆಲ್ಲ 7 ರೆಪ್ರೆಸೆಂಟ್ ಮಾಡುತ್ತೆ. ಇದು ಪ್ಲ್ಯಾನೆಟು ನೆಪ್ಚೂನ್ ಅಥವಾ ಕೇತು. ಸೊ ಇದು ಅಧಿಪತಿ. ಸೊ ಇದು ಸಾಫ್ಟ್ ಮೆಟಲ್ ಎಲಿಮೆಂಟ್ ಇದ್ರದ್ದು. ಆಮೇಲೆ ವೆಸ್ಟ್ ಡೈರೆಕ್ಷನ್, ಪಶ್ಚಿಮ ದಿಕ್ಕು. ಇದು ಸಿಲ್ವರ್, ಕಾಪರ್ ಮತ್ತು ಗ್ರೇ ಕಲರ್, ಈ ನಂಬರ್ದು ಕಲರ್ಸು. ಇದು ರೆಪ್ರೆಸೆಂಟ್ ಮಾಡುತ್ತೆ ಬಾಯಿ ಮತ್ತು ಲಂಗ್ಸ್. ಸೊ ಇವೆರಡನ್ನು ರೆಪ್ರೆಸೆಂಟ್ ಮಾಡುತ್ತೆ. ಶ್ವಾಸಕೋಶ. ಸೊ ಇದು ಮಕ್ಕಳು ಮತ್ತು ಕ್ರಿಯೇಟಿವಿಟಿ, ಒರಿಜಿನಲ್ ಥಾಟ್ಸ್ ಮತ್ತು ಐಡಿಯಾಸ್ ಅಂದರೆ ಕ್ರಿಯೇಟಿವಿಟಿನ ರೆಪ್ರೆಸೆಂಟ್ ಮಾಡುತ್ತೆ. ಈ ನಂಬರ್ 7 ಮಿಸ್ಸಿಂಗ್ ಆಗಿದ್ದರೆ ಅನ್ಆರ್ಗನೈಸ್ಡ್ ಮತ್ತು ಅನ್ಪಂಕ್ಚುವಲ್, ಟೈಮಿಂಗ್ ಸರಿಯಾಗಿ ಏನು ಮಾಡಲ್ಲ, ಟೈಮಿಂಗ್ ಸರಿಯಾಗಿ ಏನು ಹೋಗಲ್ಲ, ತುಂಬ ಆ್ಯಂಗ್ಸೈಟಿ ಇಶ್ಯೂಸ್ ಇರ್ಬೋದು, ಯಾವಾಗಲೂ ಯಾರ್ದಾರ ಮೇಲೆ ಡಿಪೆಂಡ್ ಆಗೋದು, ಏನು ಕೆಲಸ ಮಾಡೋದಕ್ಕೂ ಬೇರೆಯವ್ರು ಬೇಕು, ಸ್ವತಃ ಮಾಡಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಇರ್ಬೋದು. ಹಾಗೆ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಬಗ್ಗೆ ಇಂಟ್ರೆಸ್ಟ್ ಇರಲ್ಲ, ಸ್ಪಿರಿಚುವಲ್ ಕನೆಕ್ಷನ್ ಕಡಿಮೆ ಇರುತ್ತೆ, ಸ್ಪಿರಿಚುಯಾಲಿಟಿ ಕಡೆ ಇಂಟ್ರೆಸ್ಟ್ ಇಲ್ಲ, ಕಡಿಮೆ ಇರುತ್ತೆ. ಬೇರೆಯವ್ರ ಫೀಲಿಂಗ್ಸ್ ಬಗ್ಗೆ ಏನೂ ಇದೇ ಇಲ್ಲ, ಕೇರೆ ಮಾಡಲ್ಲ. ಸೊ ರೆಮಿಡೀಸ್ ಏನಂತ ಹೇಳಿದ್ರೆ ಸಿಲ್ವರ್ ವಾಚ್ ಅಥವಾ ಬ್ರೇಸ್ಲೆಟ್, ರಿಂಗ್ ಏನಾದ್ರು ಸಿಲ್ವರ್ದು ಹಾಕ್ಕೊಳ್ಳೋದು, ಅಥವಾ ಸಿಲ್ವರ್ ವಿಂಡ್ ಚೈಮ್ 11 ಇಂಚಿಂದು ಉದ್ದ ಇರೋದು 7 ರಾಡ್ಸು, 7 ರಾಡ್ಸ್ ಇರೋದು 11 ಇಂಚಸ್ದು ಸಿಲ್ವರ್ ವಿಂಡ್ ಚೈಮ್ ಹ್ಯಾಂಗ್ ಮಾಡಿ. ಸೊ ಯಾವಾಗಲೂ ಲೈಟ್ ಕಲರ್ಸ್, ವೈಟ್, ಗ್ರೀನ್, ಸ್ಕೈ ಬ್ಲೂ, ಆಕಾಶ ನೀಲಿ, ಹಸಿರು ಬಣ್ಣ, ಬಿಳಿ ಬಣ್ಣ, ಈ ಥರದ್ದು ತುಂಬ ತಿಳಿ ಬಣ್ಣಗಳ ಬಟ್ಟೆನ ಹಾಕ್ಕೊಳ್ಳಿ. ಕ್ರಿಸ್ಟಲ್ಸ್ ಅಮೆಥಿಸ್ಟ್, ಲೆಪಿಡೋಲೈಟ್, ಕ್ಲಿಯರ್ ಕ್ವಾರ್ಟ್ಸ್, ಸೆಲೆನೈಟ್, ಲ್ಯಾಬ್ರಡೋರೈಟ್ ಮತ್ತು ಫ್ಲೋರೈಟ್ನ ಯೂಸ್ ಮಾಡಬಹುದು ನೀವು. ಸೊ ನಂಬರ್ 8 ವೆಸ್ಟರ್ನ್, ಇದರಲ್ಲಿ ಎಲ್ಲ ಲಕ್ಕಿ ನಂಬರ್ ಅಂತ ಕನ್ಸಿಡರ್ ಮಾಡ್ತಾರೆ, ಯಾಕಂದರೆ ಅದು ಇನ್ಫಿನಿಟಿ ರೆಪ್ರೆಸೆಂಟ್ ಮಾಡುತ್ತೆ. ತುಂಬಾ ಪಾಸಿಬಿಲಿಟೀಸು, ತುಂಬ ಇದು ಸಿಕ್ಕತ್ತೆ, ಆಪರ್ಚುನಿಟೀಸ್ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಇದು ಎಜುಕೇಷನ್ ಮತ್ತು ನಾಲೆಡ್ಜ್ ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ಮೆಮೊರಿ ಪವರ್ ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಇದು ಶನಿ, ಇದರ ಇದು ಅಧಿಪತಿ ಶನಿ. ಹಾಗೆಯೇ ಇದ್ರದ್ದು ಡೈರೆಕ್ಷನ್ ಕೂಡ ನಾರ್ತ್ ಈಸ್ಟ್, ಅಂದರೆ ಈಶಾನ್ಯ ದಿಕ್ಕು. ಸೊ ಇದ್ರ ಕಲರ್ಸು ನೀಲಿ, ಹಸಿರು ಮತ್ತು ಕಪ್ಪು, ಬ್ಲೂ, ಗ್ರೀನ್, ಬ್ಲ್ಯಾಕ್. ಸೊ ನಮ್ಮದು ಯಾವುದು ಪಾರ್ಟ್ ರೆಪ್ರೆಸೆಂಟ್ ಮಾಡೋ ಬಾಡಿ ವೆಯ್ಟ್, ನಮ್ಮದು ಏನು ತೂಕ ಇದೆಯಲ್ಲ ಅದು ಶನಿ ಅದು ರೆಪ್ರೆಸೆಂಟ್ ಮಾಡುತ್ತೆ. ಮತ್ತು ಕೈಯಿನ ಇದನ್ನು ಕೂಡ ಆರ್ಗನ್ ಇದೆಯಲ್ಲ ಕೈ, ಅದೊಂದು ಆರೋಗ್ಯ ಕೂಡ 8 ನಂಬರ್ಗೆ ಕನೆಕ್ಟೆಡ್ ಆಗಿದೆ. ಸೊ ಈಗ 8 ನಂಬರ್ ಮಿಸ್ ಆಗಿದ್ದರೆ ಹೇಗಿರುತ್ತೆ? ಸೊ ಯಾರ್ಯಾರಲ್ಲಿ 8 ನಂಬರ್ ಮಿಸ್ ಆಗಿದೆ ಅದಕ್ಕೇನು ಪ್ರಾಬ್ಲಮ್ಸ್ ಬರುತ್ತೆ ಅಂದರೆ, ಇಂಪಾರ್ಟೆಂಟ್ ಡಿಸಿಷನ್ ತೊಗೊಳಕ್ಕೆ ಆಗೋದಿಲ್ಲ. ಹಾಗೆಯೇ ದುಡ್ಡಿದ್ರೂ ಹಂಗೆ ಸ್ಲಿಪ್ ಆಗ್ತಾ ಇರುತ್ತೆ, ಕೈಯಿಂದ ಹೋಗ್ತಾ ಇರುತ್ತೆ, ದುಡ್ಡು ಜಾಸ್ತಿ ಖರ್ಚಾಗುತ್ತೆ, ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಲೈಫಲ್ಲಿ. ಆಮೇಲೆ ಮೋಟಿವೇಶನ್ ಇರೋದಿಲ್ಲ. ಆಮೇಲೆ ಏನಾದರೂ ಶುರು ಮಾಡಿದ್ರೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ, ಹಾಗಾಗಿ ಮುಗಿಸೋದೇ ಇಲ್ಲ, ಇಂಟ್ರೆಸ್ಟೇ ಇಲ್ಲ, ಸ್ಟಾರ್ಟ್ ಮಾಡೋದು ಬಿಡೋದು. ಹಾಗೆಯೇ ಯಾವಾಗಲೂ ಪ್ರಾಬ್ಲಮ್ಸಿಂದ ತುಂಬಿಕೊಂಡಿರುತ್ತೆ, ಸುತ್ತಲೂ ಬರೀ ಎಲ್ಲೆಲ್ಲಿ ನೋಡಿದ್ರು ಯಾವ ದಿಕ್ಕಲ್ಲಿ ನೋಡಿದ್ರು ಸಮಸ್ಯೆಗಳು ಈ ಥರ ಎಲ್ಲ ಆಗುತ್ತೆ. ಸೊ ಇದಕ್ಕೆ ರೆಮಿಡೀಸ್ ಏನಂತ ಹೇಳಿದ್ರೆ ತುಂಬಾ ಕೈಂಡ್ನೆಸ್, ಬೇರೆಯವ್ರ ಬಗ್ಗೆ ಕರುಣೆ, ಕಂಪ್ಯಾಷನ್, ಬೇರೆಯವ್ರನ್ನ ಕನ್ಸಿಡರ್ ಮಾಡೋದು, ಅದನ್ನೆಲ್ಲ ಮಾಡ್ತಾ ಹೋಗಬೇಕು. ಸೊ ಕರ್ಮ ಅಂತ ಹೇಳ್ತಾರಲ್ಲ, ಅದು ಕರ್ಮ ಅಲ್ಲ, ಅದು ಶನಿ ಅಂತ ಹೇಳ್ತೀವಿ. ಸೊ ಕರ್ಮ ಅನ್ನೋದೇನಿಲ್ಲ, ಶನಿದು ನೀವು ನೋಡಿದಲ್ಲ, ಈಗ ಶನಿ ಸುಮಾರು ಗ್ರಹಗಳಿಗೆಲ್ಲ ಬಂದಿದೆ, ಸುಮಾರು ಜನಗಳಿಗೆ ಝೋಡಿಯಾಕ್ ಸೈನ್ಸಲ್ಲಿ ಶನಿ ಸ್ಟಾರ್ಟ್ ಆಗಿದೆ. ಎಲ್ಲರದು ಸುಮಾರು ಜನದ್ದು ಮುಗಿದೋಗಿದೆ, ಸುಮಾರು ಜನದ್ದು ಸ್ಟಾರ್ಟ್ ಆಗಿದೆ. ಅದು ಟೆಸ್ಟ್ ಮಾಡುತ್ತೆ, ಟೆಸ್ಟಿಂಗ್ ಟೈಮ್ ಅಂತೆ, ಎಕ್ಸಾಮ್ ಟೈಮ್ ಅಂತೀವಲ್ಲ ಹಾಗೆ. ಶನಿ ಒಳ್ಳೇದು ಮಾಡಿದ್ರೆ, ತುಂಬ ಪೇಷನ್ಸಿಂದ ಇದು ಮಾಡಿದ್ರೆ ಖಂಡಿತ ಹೆಲ್ಪ್ ಮಾಡ್ತಾನೆ. ಹಾಗೆ ತುಂಬ ಕೈಂಡಾಗಿ ಬೇರೆಯವ್ರ ಜೊತೆಗೆ ಬೇರೆಯವ್ರಿಗೆ ಹೆಲ್ಪ್ ಮಾಡಿ, ಎಲ್ಲ ಮಾಡಿ, ಬೇರೆಯವರಿಗೆ ದಾನ ಮಾಡಿ, ಊಟ ದಾನ ಮಾಡಿ, ಅದೆಲ್ಲ ಮಾಡಿದ್ರೆ ತುಂಬಾ ಒಳ್ಳೆಯದು. ಆಮೇಲೆ ಕಳಶ ಇರುತ್ತಲ್ಲ, ಗಂಗಾ ಜಲ ಸಿಕ್ಕರೆ ಗಂಗಾ ಜಲದ ಕಳಶ ಇಟ್ಕೊಂಡ್ರೂ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಕ್ರಿಸ್ಟಲ್ಸ್ನ ಆ್ಯಡ್ ಮಾಡಿ, ಸೊ ಅದರಿಂದನೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ನಂಬರ್ 8 ಮಿಸ್ಸಿಂಗ್ ಆಗಿದ್ರೆ ಕ್ರಿಸ್ಟಲ್ಲು ಸ್ಮೋಕಿ ಕ್ವಾರ್ಟ್ಸ್. ಸೊ 9ನೇ ನಂಬರು. ಸೊ ಇದು ಕೂಡ ಲಕ್ಕಿ ನಂಬರ್ ಅಂತ ನಮ್ಮ ಇದರಲ್ಲಿ ಇಂಡಿಯಾದಲ್ಲಿ, ಎಸ್ಪೆಷಲಿ ಹಿಂದೂನಲ್ಲಿ 9 ನಂಬರ್ ಮಂಗಳ,
ಅದು ಮಂಗಳಕ್ಕೆ ಕನೆಕ್ಟ್ ಆಗಿರೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಸೊ ಸಕ್ಸಸ್ಸು, ದುಡ್ಡು, ಮನಿ, ರೆಪ್ಯುಟೇಷನ್ ಮತ್ತು ನಮ್ಮ ಸ್ಟೇಟಸ್, ಸೋಷಿಯಲ್ ಸ್ಟೇಟಸ್ ಎಲ್ಲನೂ ಅದರಿಂದ ಗೊತ್ತಾಗುತ್ತೆ. ನಂಬರ್ 9 ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ಇದು ಸೌತ್ ಡೈರೆಕ್ಷನ್, ದಕ್ಷಿಣ ಮೂರ್ತಿ ಅಂತ ಹೇಳ್ತೀವಲ್ಲ, ದಕ್ಷಿಣ. ಸೊ ದಕ್ಷಿಣಕ್ಕೆ ಇದು ಮಂಗಳ. ಹಾಗೆಯೇ ರೆಡ್ ಕಲರು ಫೈರ್ ಎಲಿಮೆಂಟ್. ಸೊ ಹಾಗೆ ಇದು ಏನು ಕಂಡೀಷನ್ ಅಂದರೆ ಬ್ಲಡ್ ಮತ್ತು ಕಣ್ಣು, ಹಾರ್ಟ್ ಅದೆಲ್ಲ ರಿಲೇಟೆಡ್ ಈ ನಂಬರ್ 9. ಸೊ ನಂಬರ್ 9 9 ಮಿಸ್ ಆಗಿದರೆ ಏನಾಗುತ್ತೆ? ಸೊ ನಿಮ್ಮ ಗೋಲ್ಸು, ನಿಮ್ಮ ಡ್ರೀಮ್ಸ್ ಏನಾರು ಅಚೀವ್ ಮಾಡಲಿಕ್ಕೆ ತುಂಬಾ ಸ್ಟ್ರಗಲ್ ಮಾಡಬೇಕಾಗುತ್ತೆ, ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀರಾ. ಮನಿ ಮ್ಯಾನೇಜ್ ಇರ್ಬೋದು, ನಿಮಗೆ ದುಡ್ಡು ಬರುತ್ತೆ, ಬಟ್ ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ, ಬೇಗ ಕಳ್ಕೊತೀರ ದುಡ್ಡನ್ನ. ಹಾಗೆಯೇ ಬೇರೆಯವ್ರನ್ನ ನೀವು ಟ್ರಸ್ಟ್ ಮಾಡೋದಿಲ್ಲ, ಈಸಿಯಾಗಿ ನೀವು ಬೇರೆಯವ್ರನ್ನ ನಂಬೋದಕ್ಕೆ ರೆಡಿ ಇರಲ್ಲ. ಅದರಿಂದ ಏನಾಗುತ್ತೆ, ಬಿಸ್ನೆಸ್ಸು ಇನ್ನೇನಾರು ಮಾಡ್ತೀರಿ ಅಂದರೆ ಲಾಸಸ್ ಬರ್ಬೋದು. ಹಾಗೆಯೇ ನೀವು ಯೋಚನೆ ಮಾಡಿ ಕೆಲಸ ಮಾಡಲ್ಲ, ಹಾಗೆ ಯೋಚನೆ ಮಾಡ್ದಲೇ ದಿಟ್ಟಿಟ್ಟಂತ ಕೆಲಸ ಮಾಡ್ತೀರಾ. ಅಂದರೆ ನಂಬರ್ 9 ಮಿಸ್ಸಿಂಗ್ ಆಗಿರೋರು. ಯಾರಾದರೂ ನಿಮ್ಮದು ಕಾನ್ಸ್ಪಿರಸಿಸ್, ಈ ಪಿತೂರಿ ಅಂತ ಹೇಳ್ತೀವಲ್ಲ, ಏನಾರು ನಿಮ್ಮ ಹಿಂದೆ ಪಿತೂರಿ ಮಾಡ್ತಾಯಿದ್ರೆ ನಿಮಗೆ ಗೊತ್ತೇ ಆಗೋದಿಲ್ಲ. ಸೊ ಇದೆಲ್ಲ 9 ನಂಬರ್ ಮಿಸ್ ಆದರೆ ಆಗುತ್ತೆ ಗ್ರಿಡ್ಡಲ್ಲಿ. ಸೊ ಏನೇನು ಮಾಡ್ಬೋದು ಮಿಸ್ ಆದರೆ? ನಿಮಗೆ ಇಂಪ್ರೂವ್ ಮಾಡಲಿಕ್ಕೆ ರೆಡ್ ಕಲರ್ ಆದಷ್ಟು ಎಲ್ಲೆಲ್ಲಾಗುತ್ತೋ ಅಲ್ಲಿ ರೆಡ್ ಕಲರ್ ಇದು ಬಟ್ಟೆ ಹಾಕ್ಕೊಳ್ಳಿ, ರೆಡ್ ಕಲರ್ ಇನ್ಕಾರ್ಪೊರೇಟ್ ಮಾಡಿ. ಸೊ ಫೈರ್, ಬೆಂಕಿನ ಇದು ಮಾಡೋದು, ರೆಪ್ರೆಸೆಂಟ್ ಮಾಡೋದು, ಒಂದು ಏನಾದ್ರು ಪೇಂಟಿಂಗ್ಸ್ ಹಾಕ್ಕೊಳ್ಳಿ. ಹನುಮಂತನ ಭಜನೆ ಮಾಡಿ, ಹನುಮಂತನ ವರ್ಷಿಪ್ ಮಾಡಿ, ಪೂಜೆ ಮಾಡಿ. ಮಂಗಳವಾರ ಮತ್ತು ಶನಿವಾರ ಇದು ಆಂಜನೇಯ ದೇವಸ್ಥಾನಕ್ಕೆ, ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ. ಹಾಗೆ ರೆಡ್ ಕಲರು, ಕೆಂಪು ಕಲರ್ದು ಥ್ರೆಡ್ನ ನಿಮ್ಮ ಕೈ ಕಟ್ಕೊಳ್ಳಿ, ಅದರಿಂದನೂ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ಗ್ರಿಡ್ನಲ್ಲಿ 9 ನಂಬರ್ ಇಲ್ಲ ಅಂತ ಹೇಳಿದ್ರೆ ನೀವು 9 ಮುಖಿ ರುದ್ರಾಕ್ಷಿ ಕೂಡ ಉಪಯೋಗಿಸ್ಬೋದು. ಕ್ರಿಸ್ಟಲ್ಸ್ನಲ್ಲಿ ರೋಡೋನೈಟ್, ರೋಡೋಕ್ರೋಸೈಟ್, ಫೈರ್ ಅಗಾಟೆನೂ ಯೂಸ್ ಮಾಡಬಹುದು. ಸೊ ಇಲ್ಲಿ ತನಕ ಮಿಸ್ಸಿಂಗ್ ನಂಬರ್ಸ್ ಮತ್ತು ಅದರ ರೆಮಿಡೀಸ್ ಎಲ್ಲ ಹೇಳಿದೆ. ನಿಮ್ಮ ತಲೆಯಲ್ಲಿ ಇದು ಪ್ರಶ್ನೆ ಬಂದಿರ್ಬೋದು, ಈ ಮಿಸ್ಸಿಂಗ್ ನಂಬರಿಂದ ಈಗ ಕೆಲವೊಂದು ನಂಬರ್ಸ್ ಮಿಸ್ ಆಗಿದರೆ ಗ್ಯಾರಂಟಿಯಾಗಿ ಅದು ಏನಾದರೂ ಇರೋಲ್ಲ, ಏನಾದರೂ ಬ್ಯಾಡ್ ಥಿಂಗ್ಸ್ ಆಗುತ್ತಾ, ಕೆಟ್ಟದಾಗಿ ಏನಾದರೂ ಆಗುತ್ತಾ ಅಂತ ನಿಮ್ಮ ತಲೆಯಲ್ಲಿ ಅದು ಬಂದಿರ್ಬೋದು ಪ್ರಶ್ನೆ. ಸೊ ಇದು ಹಾಗೆಲ್ಲ ಹಾಗೇ ಆಗುತ್ತೆ ಅಂತಂದು ಪೂರ್ತಿ ಆಗುತ್ತೆ ಅಂತಂದು ಏನು ಗ್ಯಾರಂಟಿ ಇಲ್ಲ. ಸೊ ಯಾಕೆ ಅಂದರೆ ಇದು ಒಂದು ಪಾರ್ಟ್ ಅಷ್ಟೇ, ನಾವು ಒಂದು ಮೆಥಡಲ್ಲಿ ನಾವು ಇದನ್ನು ರೆಪ್ರೆಸೆಂಟ್ ಮಾಡ್ತಾಯಿದ್ದೀವಿ. ಇನ್ನು ಬೇರೆ ಬೇರೆ ಆಸ್ಪೆಕ್ಟ್ಸ್ ಕೂಡ ಇದೆ ಇದರಲ್ಲಿ. ನಮ್ಮ ಲೈಫು ಹೇಗಾಗುತ್ತೆ, ನಮ್ಮ ಭವಿಷ್ಯ ಇದೆ, ಅಸ್ಟ್ರಾಲಜಿ ಇದೆ, ಜಾತಕ ಇದೆ, ನಮ್ಮ ಗ್ರಹಗಳು ಇರುತ್ತೆ, ಅದು ಪೊಸಿಷನ್ ಇರುತ್ತೆ, ಅದೆಲ್ಲ ತುಂಬಾ ಎಷ್ಟೊಂದು ಕಾಂಪ್ಲೆಕ್ಸ್ ಇರುತ್ತೆ. ಸಿಂಪಲ್ ವೇನಲ್ಲಿ ಒಂದು ರಫ್ ಐಡಿಯಾ ಬರಲಿಕ್ಕೆ ಇದು ನಾವು ಮಾಡಿರೋದು. ಸೊ ಈಗ ಮಿಸ್ಸಿಂಗ್ ನಂಬರ್ ಇದ್ರೂ ನಮಗೀಗ ಒಂದು ಗೊತ್ತಾಗಿದೆ, ನಾಲೆಜ್ ಬಂದಿದೆ ಯಾವುದಾವುದು ಮಿಸ್ ಆಗಿದೆ ನಂಬರ್ ಅಂತ. ಸೊ ಏನು ಮಾಡ್ಬೋದು ಅಂದರೆ ಆ ಮಿಸ್ ಆಗಿರೋ ನಂಬರ್ದು ರೆಮಿಡೀಸ್ ಇದೆಯಲ್ಲ, ಸೊ ಆ ರೆಮಿಡೀಸ್ ಎಲ್ಲ ಸಾಧ್ಯವಾಗಿರೋ ಈಸಿಯಾಗಿ ನಿಮ್ಗೆ ಯಾವ್ದು ರೆಮಿಡಿ ಮಾಡಬೇಕು ಅದನ್ನು ಮಾಡ್ಬೋದು. ಕೆಲವೊಂದು ಕ್ರಿಸ್ಟಲ್ಸ್ ತುಂಬ ಕಾಸ್ಟ್ಲಿ ಇತ್ತು ಅಂದರೆ ಅದಕ್ಕಿಂತ ಕಡಿಮೆ ಇರೋದು ಕ್ರಿಸ್ಟಲ್ ನೀವು ಅಫೋರ್ಡ್ ಮಾಡೋ ಅಂಥದ್ದು ರೆಮಿಡಿ ನೀವು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕೆಲವೊಂದು ಪೇಂಟಿಂಗ್ ಹಾಕೋದು, ಫೌಂಟೇನ್ ಇಡೋದು, ಯೆಲ್ಲೋ ಕಲರ್ ಬಟ್ಟೆ ಹಾಕೊಳ್ಳೋದು, ರೆಡ್ ಕಲರ್ ಥ್ರೆಡ್ ಹಾಕೊಳ್ಳೋದು, ಅವೆಲ್ಲ ಇದೆಯಲ್ಲ ತುಂಬ ಸಿಂಪಲ್ಲಾಗಿ ಕಡಿಮೆ ಖರ್ಚಲ್ಲಿ ಆಗುತ್ತೆ. ಸೊ ಆ ಥರನೆಲ್ಲ ಮಾಡಿದ್ರೆ ನಿಮಗೆ ಆ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಸೊ ಯಾವುದೇ ಹೋಗಲಿ ನೀವು ಜ್ಯೋತಿಷಿ ಹತ್ರ ಎಲ್ಲರೂ ಹೋದರೆ ಅವರು ಹೇಳ್ತಾರಲ್ಲ, ಸೊ ಈ ಥರ ಇದೆ, ಅದಕ್ಕೆ ನೀವು ಒಂದು ಇದೂ ಇರುತ್ತೆ, ಸೊಲ್ಯೂಷನ್ನು ಇರುತ್ತೆ ಅಂತ. ಸೊ ಪ್ರಾಬ್ಲಮ್ಸ್ ಯಾವುದೇ ಪ್ರಾಬ್ಲಮ್ ಇದ್ರೂ ಪ್ರತಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೂಡ ಇರುತ್ತೆ. ಹಾಗಾಗಿ ಯೋಚನೆ ಮಾಡೋದೇನಿಲ್ಲ, ಕೆಲವೊಂದು ಮಿಸ್ ಆಗಿದರೆ ಸೊ ಹೇಗೆ ಅಂತ ನೀವು ಯೋಚನೆ ಮಾಡಬೇಡಿ, ಅದಕ್ಕೆ ಒಂದು ಸೊಲ್ಯೂಷನ್ ಕೂಡ ಇರುತ್ತೆ. ರೆಮಿಡೀಸ್ ನಾನು ಅದಕ್ಕೆ ಶೇರ್ ಮಾಡಿರೋದು, ಅದನ್ನು ನೀವು ಫಾಲೋ ಮಾಡಿದ್ರೆ ನೀವು ಹಾಗೆಯೇ ಇದು ತುಂಬಾ ಎಷ್ಟೊಂದು ನಿಮಗೆ ಇನ್ಫಾರ್ಮೇಷನ್ನು ಇದರಲ್ಲೂ ಸಿಕ್ಕುತ್ತೆ, ಇಂಟರ್ನೆಟಲ್ಲೂ ಸಿಕ್ಕುತ್ತೆ. ನಾನಾ ರೀತಿ ಬೇರೆ ರೆಮಿಡೀಸು ಹೇಳಿದ್ದಾರೆ, ಬೇರೆಯವರು ಎಲ್ಲರೂ ಹೇಳಿದ್ದಾರೆ. ಅದನ್ನೆಲ್ಲನೂ ನೀವು ರಿಸರ್ಚ್ ಮಾಡಿದ್ರೆ, ಇಂಟ್ರೆಸ್ಟ್ ಇದ್ದರೆ ಅದನ್ನೆಲ್ಲ ನೋಡಿ ಕಲೆಕ್ಟ್ ಮಾಡಿಕೊಂಡು ನೀವು ಓದ್ಕೊಂಡು ಇನ್ನೂ ಚೆನ್ನಾಗಿ ನಾಲೆಜ್ ಗೇನ್ ಮಾಡ್ಬೋದು. ನಾನು ಆದಷ್ಟು ಕಡಿಮೆ ಮಾಡಿ ಅದನ್ನು ಸಮ್ಮರೈಸ್ ಮಾಡಿ ನಾನು ಇನ್ಫಾರ್ಮೇಷನ್ ಕೊಡೋಣ ಅಂತ ಇಷ್ಟು ಮಾಡಿದ್ದೀನಿ. ಆದರೂ ನೋಡಿ ಈಗ ಸೆಕೆಂಡ್ ಪಾರ್ಟಿಗೆ ಬಂದಿದೆ, ನಾನು ರಿಪೀಟೆಡ್ ನಂಬರ್ಸ್ ಇದರಲ್ಲೇ ನೋಡ್ತೀನಿ, ಆದರೆ ಇದರಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟೊಂದು ಉದ್ದ ಆಗಿದೆ. ಸೊ ನೀವಿನ್ನೂ ಡೀಟೇಲಾಗಿ ನೋಡೋದಿದ್ರೆ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ನೀವು ತಿಳ್ಕೊಬಹುದು. ಈಗ ನಂಬರ್ಸ್ ರಿಪೀಟ್ ಆಗಿದ್ದರೆ ಏನು ಅಂತ ನೋಡೋಣ, ಹಾಗೆ ರೆಮಿಡೀಸ್ ಕೂಡ ಹೇಳ್ತೀನಿ. ಸೊ ಒಂದೇ ನಂಬರು ರಿಪೀಟ್ ಆದರೆ, ಒಂದು ಸಲ ರಿಪೀಟ್ ಆದರೆ ಅದು ಆ ಪರ್ಸನ್ನು ಇಂಟ್ರೋವರ್ಟ್ ಅಂತ ಇದಾಗುತ್ತೆ. ಕಮ್ಯುನಿಕೇಟ್ ಮಾಡೋದು ಅಂದರೆ ಬೇಗ ಓಪನ್ ಆಗೋದಿಲ್ಲ, ಫೀಲಿಂಗ್ಸು ಓಪನ್ ಆಗಿ ಹೇಳಲ್ಲ, ತುಂಬ ಸ್ಪೆಸಿಫಿಕ್ ಜನಗಳ ಜೊತೆಗಷ್ಟೇ ಮಾತಾಡ್ತಾರೆ. ಸೊ ನಂಬರ್ 1 2 ಸಲ ಆದರೆ
ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ ಅಂತ. ಸೊ ಎಫೆಕ್ಟಿವ್ ಆಗಿ ಎಲ್ಲರ ಜೊತೆಗೂ ಚೆನ್ನಾಗಿ ಮಾತಾಡ್ತಾರೆ. ಸೊ 3 ಸಲ ರಿಪೀಟ್ ಆದರೆ, ನಂಬರ್ 1 3 ಸಲ ರಿಪೀಟ್ ಆಗಿದ್ದರೆ ತುಂಬ ಟಾಕೆಟಿವ್ ಇರ್ತಾರೆ. ಸೊ ಯೋಚನೆ ಮಾಡಿ ಎಲ್ಲರ ಜನಕ್ಕೂ ಚೆನ್ನಾಗಿ ಮಾತಾಡ್ತಾರೆ, ಎಂಟರ್ಟೈನ್ ಕೂಡ ಮಾಡ್ತಾರೆ. ಸೊ ನಂಬರ್ 1 4 ಸಲ ಇದ್ದರೆ, 4 ಸಲ ಬಂದರೆ ಮಾತಾಡ್ಬಿಟ್ಟು ಅವ್ರದ್ದು ಫೀಲಿಂಗ್ಸ್ ಅದೆಲ್ಲ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅವ್ರಿಗೆ. ಆದರೆ ಬರೆದು ಬಿಟ್ಟು ಎಕ್ಸ್ಪ್ರೆಸ್ ಮಾಡೋದು ಈಸಿ ಅವ್ರಿಗೆ. ಸೊ ಈಗ ರೆಮಿಡೀಸ್ ನೋಡೋಣ. ತುಂಬ ಸಲ ಇದು ನಂಬರು ರಿಪೀಟ್ ಆಗಿದ್ದರೆ ಏನು ಮಾಡಬೇಕು? ಇದನ್ನು ವೀಟ್ ಗ್ರೇನ್ಸ್, ಗೋಧಿ ಮತ್ತು ಅಕ್ಕಿ ಮತ್ತು ಬೆಲ್ಲ ಇದನ್ನೆಲ್ಲ ನೀವು ಡೊನೇಟ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಕೆಂಪು ಬಣ್ಣದ ಬಟ್ಟೆಗಳನ್ನು ರವಿವಾರ ಅಂದರೆ ಭಾನುವಾರ ದಾನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಅದರಿಂದ ನಿಮಗೆ ಇದು ಜಾಸ್ತಿ ಏನಾರ ಸರಿಯಾದ ಇದು ಇಲ್ಲ ಅಂತ ಹೇಳಿದ್ರೆ, ಎಫೆಕ್ಟ್ ಆಗ್ತಿದ್ರೆ ಜಾಸ್ತಿ ನಂಬರ್ಸ್ 1 ರಿಪೀಟ್ ಆಗಿದರೆ ಅದರಿಂದ ಇದಾಗುತ್ತೆ, ಸಪ್ಲಿಮೆಂಟ್ ಆಗುತ್ತೆ, ಅದು ಅವಾಯ್ಡ್ ಆಗುತ್ತೆ. ಹಾಗೆ ಸೊ ತುಂಬಾ ರೆಡ್ ಮತ್ತು ಇದು ಕೆಂಪು ಮತ್ತು ಬಿಳಿ ಬಣ್ಣದ ಬಟ್ಟೆಗಳನ್ನು ತುಂಬ ಸಲ ಹಾಕ್ಕೊಳ್ಳೋದನ್ನು ಅವಾಯ್ಡ್ ಮಾಡಿ. ಸೊ 2 ನಂಬರು ಚಂದ್ರನ ರೆಪ್ರೆಸೆಂಟ್ ಮಾಡುತ್ತೆ. ಸೊ 2 ನಂಬರು 1 ಸಲ ಇದ್ದರೆ ಪರ್ಸನ್ನು ತುಂಬ ಸೆನ್ಸಿಟಿವ್, ಎಮೋಷ್ನಲ್ಲು ಆ ಥರ ಇರ್ತಾರೆ, ಮತ್ತು ಅವರು ಇಂಟ್ಯೂಟಿವ್ ಪವರ್ ಚೆನ್ನಾಗೇ ಇರುತ್ತೆ. ಸೊ ಅದು 2 ಸಲ ರಿಪೀಟ್ ಆಗಿದ್ದರೆ ಅವ್ರು ತುಂಬ ಇಂಟೆಲಿಜೆಂಟ್ ಆಗಿರ್ತಾರೆ. ಹಾಗೆ ತುಂಬ ಎಕ್ಸಲೆಂಟ್ ಜಡ್ಜ್ಮೆಂಟ್ ಆಗಿರ್ತಾರೆ, ಅವ್ರಿಗೆ ಜಡ್ಜ್ಮೆಂಟ್ ಪವರ್ ಇರುತ್ತೆ, ಯಾಕಂದರೆ ಇಂಟೆಲೆಕ್ಚುಯಲ್ ಇರ್ತಾರಲ್ಲ ಅದಕ್ಕೆ. ಸೊ 3 ಸಲ ಇತ್ತು ಅಂದರೆ, 3 ಸಲ 2 ರಿಪೀಟ್ ಆಯಿತು ಅಂದರೆ ಅವ್ರಿಗೆ ಇಂಟ್ಯೂಷನ್ ತುಂಬಾ ಚೆನ್ನಾಗಿರುತ್ತೆ, ಇಮ್ಯಾಜಿನೇಷನ್ನು, ಮತ್ತು ಡಿಸಿಷನ್ನ ಬೇಗ ತೊಗೊಳ್ತಾರೆ. ಸೊ ಆದರೂ ಇನ್ನೊಂದು ನೆಗೆಟಿವ್ ಸೈಡ್ ಏನಂದರೆ ಮೂಡ್ ಸ್ವಿಂಗ್ಸ್ ಇರುತ್ತೆ, ಮೂಡಿ ಆಗಿರುತ್ತೆ. ಯಾಕಂದರೆ ಅದು ಚಂದ್ರನಿಗೆ ಸಂಬಂಧಪಟ್ಟಿದ್ದಲ್ಲ, ಚಂದ್ರಂದು ಚೇಂಜ್ ಆಗ್ತಿರುತ್ತಲ್ಲ, ಅಮಾವಾಸ್ಯೆ ಆದಮೇಲೆ ಜಾಸ್ತಿ ಆಗುತ್ತೆ, ಆಮೇಲೆ ಹುಣ್ಣಿಮೆಗೆ ಪೂರ್ತಿ, ಈ ಥರನೇ ಮೂಡ್ಸ್ ಕೂಡ ವೇಕ್ಸಿಂಗ್ ವೇನಿಗೆ ಥರ ಚಂದ್ರನ ಇದ್ರ ಥರ ಅವ್ರದ್ದು ಚೇಂಜ್ ಆಗ್ತಿರುತ್ತೆ. ಸೊ 4ರಿಂದ ಜಾಸ್ತಿ ಇದ್ದರೆ, 4 ಮೋರ್ ದ್ಯಾನ್ 4 ಇತ್ತು, ರಿಪೀಟ್ ಆಗಿತ್ತು ಅಂತಂದರೆ ತುಂಬ ಬೇಗ ಅವ್ರಿಗೆ ಸಿಟ್ಟು ಬರುತ್ತೆ, ಏನು ಯೋಚನೆ ಮಾಡ್ದಲೇ ರಿಯಾಕ್ಟ್ ಮಾಡ್ತಾರೆ. ಸೊ ಇದು 2 ತುಂಬ ರಿಪೀಟ್ ಆದರೆ ಆಗುತ್ತೆ. ಸೊ ರೆಮಿಡೀಸ್ ಏನಂತೇಳಿದ್ರೆ ಇದೆ ತುಂಬಾ, ಈಗ ಒಳ್ಳೇದಿದ್ರೆ ಏನು ಓಕೆ, ತುಂಬ ಈಗ ಹೇಳಿದ್ನಲ್ಲ 4ಗಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಏನು ರೆಮಿಡಿ ಅಂತ ಹೇಳಿದ್ರೆ, ಸೋಮವಾರ ದಾನ ಮಾಡಬೇಕು. ಬಿಳಿ ಕಲರ್ ಬಟ್ಟೆ, ಬಿಳಿ ಇದು ಫ್ಲವರ್ಸು, ಹೂಗಳನ್ನ, ಮತ್ತು ಮಿಲ್ಕ್ ಅಂದರೆ ಹಾಲು, ಸಕ್ಕರೆ, ಈ ಥರ ಬಿಳಿ ಕಲರ್ದು ಏನಾರು ಧಾನ್ಯಗಳು ಅವನ್ನೆಲ್ಲ ಡೊನೇಟ್ ಮಾಡಬೇಕು, ದಾನ ಮಾಡಬೇಕು. ಹಾಗೆ ಆದಷ್ಟು ಬಿಳಿ ಕಲರ್ದು ಬಟ್ಟೆಗಳನ್ನ ಮತ್ತು ಆಕ್ಸೆಸರೀಸ್ನ ಇದು ಮಾಡೋದನ್ನು, ವೇರ್ ಮಾಡೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ಸೊ ನಂಬರ್ 3 1 ಸಲ ಇದ್ದರೆ ಎಕ್ಸಲೆಂಟ್ ಮೆಮೊರಿ ಇರುತ್ತೆ, ಅವರಿಗೆ ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ, ಪಾಸಿಟಿವ್ ಬಿಹೇವಿಯರ್ ಇರುತ್ತೆ. ಅದೇ 3 2 ಸಲ ರಿಪೀಟ್ ಅಂತ ಹೇಳಿದ್ರೆ ಅವ್ರದ್ದು ಒಳ್ಳೆ ಕ್ರಿಯೇಟಿವಿಟಿ ಇರುತ್ತೆ, ಕ್ರಿಯೇಟಿವ್ ಪರ್ಪೋಸಸ್, ಈಗ ಯಾವ್ದು ಬೇಕಾದ್ರೆ ಪೇಂಟಿಂಗ್ ಇರ್ಬೋದು, ರೈಟಿಂಗ್ ಇರ್ಬೋದು, ಅಲ್ಲೆಲ್ಲ ಯೂಸ್ ಮಾಡ್ಬೋದು. ಸೊ 3 ನಂಬರು 3 ಸಲ ರಿಪೀಟೆಡ್ ಆಯಿತು ಅಂದರೆ ಅವ್ರು ತುಂಬ ಓವರ್ ಇಮ್ಯಾಜಿನೇಷನ್ ಇರುತ್ತೆ ಅವ್ರಿಗೆ. ಏನಾದ್ರು ಸಿಚುವೇಶನ್ ಇರಲಿ, ಏನಾದ್ರೂ ಅದನ್ನು ತುಂಬಾ ಓವರಾಗಿ ಜಾಸ್ತಿ ಇಮ್ಯಾಜಿನ್ ಮಾಡ್ತಾರೆ. ಹಾಗೆ ಅವರು ಫ್ರೆಂಡ್ಸ್ ಮತ್ತು ರಿಲೇಟಿವ್ಸಿಂದ ಸ್ವಲ್ಪ ದೂರವಾಗಿ ಇರ್ತಾರೆ. 4 ಅಥವಾ 4ಕ್ಕಿಂತ ಜಾಸ್ತಿ ರಿಪೀಟ್ ಆಯಿತು ಅಂದರೆ 3 ಅವ್ರು ತುಂಬಾ ಭಯ ಇರುತ್ತೆ, ತುಂಬ ಭಯ ಆಗ್ತಿರುತ್ತೆ ಅವ್ರಿಗೆ. ಏನಾದ್ರು ಇಮ್ಯಾಜಿನೇಷನ್ ಜಾಸ್ತಿ ಆಗ್ಬಿಡುತ್ತಲ್ಲ, ಅದಕ್ಕೆ ಏನಾರು ಅದಾಗ್ಬೋದು ಇದಾಗ್ಬೋದು ಆತಂಕ ಇರುತ್ತೆ, ಭಯ ಇರುತ್ತೆ. ಹಾಗೆ ತುಂಬ ಇಂಪ್ರ್ಯಾಕ್ಟಿಕಲ್ ಇರ್ತಾರೆ ಲೈಫ್ ಬಗ್ಗೆ. ಸೊ ರೆಮಿಡೀಸ್ ಏನಂತೇಳಿದ್ರೆ ಇವರು ದಾನ ಮಾಡಬೇಕು. ಗುರುವಾರ ತುಂಬ ಜಾಸ್ತಿ ಇದ್ದರೆ, 3ಕ್ಕಿಂತ ಜಾಸ್ತಿ ಇತ್ತು ಅಂದರೆ, 4ಕ್ಕಿಂತ ಜಾಸ್ತಿ ಇತ್ತು ಅಂದರೆ ಗುರುವಾರ ಹಳದಿ ಕಲರ್ದು ಏನಾದ್ರು ಬಟ್ಟೆಗಳಿರ್ಬೋದು, ಇಲ್ಲ ಬಾಳೆಹಣ್ಣು, ಇಲ್ಲ ಮಾವಿನ ಹಣ್ಣು, ಇಲ್ಲ ಹಳದಿ ಕಲರು ಹೂಗಳನ್ನ ದಾನ ಮಾಡಬೇಕು. ಆದಷ್ಟು ಹಳದಿ ಕಲರ್ದು ಇದನ್ನು ಬಟ್ಟೆನ ಹಾಕ್ಕೊಳ್ಳೋದನ್ನ ಅವಾಯ್ಡ್ ಮಾಡಬೇಕು. ಈಗ 4ನೇ ನಂಬರಿಗೆ ಬರೋಣ. 1 ಸಲ ರಿಪೀಟ್ ಆಗಿದ್ರೆ ಅವ್ರು ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ, ಸೊ ತುಂಬ ಆರ್ಗನೈಸ್ಡ್ ಆಗಿರ್ತಾರೆ. 2 ಸಲ ರಿಪೀಟ್ ಆದರೆ 4 ನಂಬರು ಸೊ ಬೇಗ ಮುಗಿಸ್ತಾರೆ, ಅವ್ರದ್ದು ಏನು ಕೆಲಸ ಇರುತ್ತಲ್ಲ ಅದು ಬೇಗ ಮುಗಿಸ್ತಾರೆ. ಆಮೇಲೆ ಕ್ರಿಯೇಟಿವ್ ಆಗಿರ್ತಾರೆ, ಡಿಸಿಪ್ಲಿನ್ ಆಗಿರ್ತಾರೆ, ಆರ್ಗನೈಸ್ಡ್ ಆಗಿರ್ತಾರೆ. ಸೊ 3 ಸಲ ರಿಪೀಟ್ ಆಯಿತು ಅಂದರೆ ತುಂಬ ಹಾರ್ಡ್ ವರ್ಕಿಂಗ್ ಇರ್ತಾರೆ. ಆದರೂ ಕೆಲವು ಸಲ ಅವ್ರದ್ದೇ ಇದರಲ್ಲಿರ್ತಾರೆ, ಬೇರೆಯವರ ಪಾಯಿಂಟ್ ಆಫ್ ವ್ಯೂ, ಬೇರೆಯವರ ಒಪಿನಿಯನ್ಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಅಷ್ಟೊಂದು ಇರಲ್ಲ, ಅವ್ರ ಗಮನನೇ ಕೊಡೋದಿಲ್ಲ, ಯಾಕಂದರೆ ಅವ್ರದ್ದೇ ಇದರಲ್ಲಿ ಅವ್ರು ಇರ್ತಾರೆ. ಸೊ 4 ಸಲ ರಿಪೀಟ್ ಆಯಿತು, 4 ನಂಬರ್ ಅಂತ ಹೇಳಿದ್ರೆ ಅವರು ತುಂಬ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ, ಫಿಸಿಕಲ್ ವರ್ಕ್, ತುಂಬ ಹಾರ್ಡ್ ಲೇಬರ್ ಮಾಡ್ತಾರೆ, ತುಂಬಾ ಜಾಸ್ತಿ ಹಾರ್ಡ್ ವರ್ಕ್ ಕಡೆ ಹೋಗ್ತಾ ಇರುತ್ತೆ ಅವ್ರದ್ದು. ರೆಮಿಡಿ ಏನಂದರೆ ಕಪ್ಪು ಮತ್ತು ನೀಲಿ ಬಟ್ಟೆಗಳು ಅಥವಾ ಇದು ಗೋಧಿ ದಾನ ಮಾಡ್ಬೋದು, ಎಣ್ಣೆ ದಾನ ಮಾಡ್ಬೋದು. ಹಾಗೆ ಆದಷ್ಟು ಅವಾಯ್ಡ್ ಮಾಡಿ, ಬ್ಲ್ಯಾಕ್ ಮತ್ತು ಕಪ್ಪು ಮತ್ತು ನೀಲಿ ಬಟ್ಟೆನ ಹಾಕೊಳ್ಳೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ಈಗ ನಂಬರ್ 5. ಸೊ ನಂಬರ್ 5
ಒಂದು ಸಲ ರಿಪೀಟ್ ಆದರೆ ತುಂಬ ಅಫೆಕ್ಷನೇಟ್ ಪರ್ಸ್ನಾಲಿಟಿ ಇರುತ್ತೆ ಅವ್ರಿಗೆ, ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗಿರ್ತಾರೆ. 5 2 ಸಲ ರಿಪೀಟ್ ಆಗಿದ್ರೆ ತುಂಬ ಹಾರ್ಡ್ ವರ್ಕಿಂಗ್ ಇರ್ತಾರೆ, ಆಮೇಲೆ ಸೆಲ್ಫ್ ಕಾನ್ಫಿಡೆಂಟು ಇರ್ತಾರೆ. ಆದರೂ ಅವರು ಎಮೋಷ್ನಲ್ ಆಗಿಬಿಡ್ತಾರೆ, ಈಸಿಯಾಗಿ ಎಮೋಷ್ನಲ್ ಆಗೋ ಚಾನ್ಸಸ್ ಇರುತ್ತೆ. 3 ಸಲ ರಿಪೀಟ್ ಆಗಿದ್ರೆ ಅವರು ತುಂಬಾ ಕರೇಜಿಯಸ್ ಇರ್ತಾರೆ, ತುಂಬಾ ಧೈರ್ಯ ಇರುತ್ತೆ, ಆಮೇಲೆ ರಿಸ್ಕ್ ತೊಗೊಳ್ಳೋ ಇದು ಇರುತ್ತೆ. ಬಟ್ ಏನಂತ ಹೇಳಿದ್ರೆ ಅವರು ಯೋಚನೆ ಮಾಡಿದ್ರೆ ರಿಸ್ಕ್ ತೊಗೊಂಡ್ಬಿಡ್ತಾರೆ, ಅದೊಂದು ಭಯ ಇದೆ. ಆಮೇಲೆ 4 ಸಲ ರಿಪೀಟ್ ಆದರೆ ಅವ್ರು ಓವರ್ ಎಕ್ಸೈಟೆಡ್ ಆಗಿರ್ತಾರೆ, ಆಮೇಲೆ ಎಲ್ಲದ್ರ ಬಗ್ಗೆನೂ ತುಂಬಾ ಇದು ಜಾಸ್ತಿ ಇರುತ್ತೆ, ಎಂಥೂಸಿಯಾಸಮ್, ಉತ್ಸಾಹ ಜಾಸ್ತಿ ಇರುತ್ತೆ ಅವ್ರಿಗೆ. ಆಮೇಲೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಪ್ರೋನ್ ಅಂತಾರಲ್ಲ, ಆಕ್ಸಿಡೆಂಟ್ ಪ್ರೋನ್ ಆಗಿರ್ತಾರೆ. ಅದಕ್ಕೆ ಹುಷಾರಾಗಿರಬೇಕು ಗಾಡಿ ಓಡಿಸ್ಬೇಕಾರೆ, ಇದಾಗಿರ್ಬೇಕಾರೆ. ಸೊ ಆದಷ್ಟು ದೇವ್ರಿಗೂ ಧ್ಯಾನ ಮಾಡಿ ಅದೆಲ್ಲ ಮಾಡಿ ಚೆನ್ನಾಗಿ ಪಾಸಿಟಿವ್ ಆಗಿ ನಿಮಗೆ ಪ್ರೊಟೆಕ್ಷನ್ ಶೀಲ್ಡ್ ಅಂತೀವಿ ಅದನ್ನೆಲ್ಲ ಹಾಕ್ಕೊಂಡು ನನ್ನ ಎಲ್ಲ ಯೂನಿವರ್ಸ್ಗೆ ಅಥವಾ ನಿಮ್ಮ ದೇವ್ರಿಗೆ ನನ್ನ ಕಾಪಾಡಪ್ಪ ಯಾವಾಗಲೂ ಅಂತ ಅದನ್ನು ಒಂದು ಧ್ಯಾನ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ರೆಮಿಡಿ ಏನಂತೇಳಿದ್ರೆ, ಹಸುದು ಇದು ಇರುತ್ತಲ್ಲ, ಊಟ ಫಾಡರ್ ಅಂತ ಏನು ಹೇಳ್ತೀವಿ, ಅದನ್ನು ತಿನ್ನಿಸ್ಬೇಕು. ಆಮೇಲೆ ಹಸಿರುದು ಲೀಫಿ ವೆಜಿಟೇಬಲ್ಸ್ ಇರುತ್ತೆ, ಈಗ ಕ್ಯಾಬೇಜ್ ಇರ್ಬೋದು, ಪಾಲಕ್ ಇರ್ಬೋದು, ಆ ಥರದ್ದು ಬುಧವಾರ ಇದಕ್ಕೆ ಹಸುಗೆ ತಿನ್ನಿಸಿ, ಯಾರು ದಾನ ಮಾಡಿ ಇಲ್ಲಾಂದರೆ. ಸೊ ಆದಷ್ಟು ಹಸಿರು ಬಣ್ಣದ ಬಟ್ಟೆಗಳನ್ನ ಹಾಕೊಳ್ಳೋದನ್ನ ಅವಾಯ್ಡ್ ಮಾಡಿ. ಸೊ 6 ನಂಬರ್ 1 ಸಲ ಇದ್ದರೆ ಅವ್ರು ತುಂಬ ಒಳ್ಳೆ ಅಡ್ವೈಸರು, ಗುಡ್ ಪಾರ್ಟ್ನರ್ ಆಗಿರ್ತಾರೆ, ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ ಫ್ಯಾಮಿಲಿ ಬಗ್ಗೆ. ಆದರೆ 2 ಸಲ ರಿಪೀಟ್ ಆದರೆ ಅವ್ರಿಗೆ ತುಂಬ ಬ್ಯೂಟಿ ಮತ್ತು ಕ್ರಿಯೇಟಿವಿಟಿ ಎಲ್ಲ ಇಷ್ಟ ಆಗುತ್ತೆ. 3 ಸಲ ರಿಪೀಟ್ ಆಗಿದ್ರೆ ಅವರು ತುಂಬ ಟೆನ್ಷನಲ್ಲಿರ್ತಾರೆ, ಸ್ಟ್ರೆಸ್ ಆಗಿರುತ್ತೆ, ಬೇಗನೆ ಕೋಪ ಬರುತ್ತೆ ಅವ್ರಿಗೆ. 4 ಸಲ ರಿಪೀಟ್ ಆಗಿದ್ದರೆ ಅವರು ತುಂಬ ಎಕ್ಸಲೆಂಟ್ ಇರ್ತಾರೆ ಕ್ರಿಯೇಟಿವಿಟಿ ಆ್ಯಕ್ಟಿವಿಟಿಲಿ, ಬಟ್ ಎಮೋಷ್ನಲಿ ವೀಕ್ ಆಗಿರ್ತಾರೆ. ರೆಮಿಡೀಸ್ ಏನಂತ ಹೇಳಿದ್ರೆ, ನೀವು ಡೊನೇಟ್ ಮಾಡಬೇಕು, ದಾನ ಮಾಡಬೇಕು. ಏನಂತ ಹೇಳಿದ್ರೆ, ಸಕ್ಕರೆ ಮತ್ತು ಹಾಲು, ಬಿಳಿ ಬಣ್ಣದ ಹೂಗಳು, ಬಿಳಿ ಬಣ್ಣದ ಬಟ್ಟೆಗಳನ್ನ ಅಥವಾ ತುಪ್ಪ, ಇದು ಶುಕ್ರವಾರ ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗೆಯೇ ಬಿಳಿ ಬಣ್ಣದ ಬಟ್ಟೆಗಳನ್ನ ಆದಷ್ಟು ಅವಾಯ್ಡ್ ಮಾಡಿ, ಅದನ್ನು ಹಾಕೊಳ್ಳೋದನ್ನ ಅವಾಯ್ಡ್ ಮಾಡಿ. ಈಗ ನಂಬರ್ 7 1 ಸಲ ರಿಪೀಟ್ ಆದರೆ ಅವರು ತುಂಬಾ ಎಕ್ಸ್ಪೀರಿಯನ್ಸಿಂದ ಅವರು ಪಾಠ ಕಲಿತಾರೆ, ಸ್ಪಿರಿಚುವಲ್ ಆಗಿರ್ತಾರೆ, ಸ್ಪಿರಿಚುವಲಿ ಇನ್ಕ್ಲೈನ್ಡ್ ಆಗಿರ್ತಾರೆ. 2 ಸಲ ರಿಪೀಟ್ ಆದರೆ ಅವ್ರಿಗೆ ನಾಲೆಡ್ಜು, ಅಂದರೆ ಸೆಟ್ ಬ್ಯಾಕ್ಸ್ ಇರ್ಬೋದು, ಅವ್ರಿಗೆ ಪೆಟ್ಟುಗಳು ಬಿದ್ದು ಜೀವನದಲ್ಲಿ ಪೆಟ್ಟುಗಳು ಎಲ್ಲ ತಿಂದರೂ ಅದರಿಂದ ಪಾಠ ಕಲಿತಾರೆ, ಆ ಥರ ಒಳ್ಳೆಯ ಇದು ಇರುತ್ತೆ ಅವ್ರಿಗೆ. ಸೊ 3 ಸಲ ರಿಪೀಟ್ ಆಗಿದರೆ ಅವ್ರಿಗೆ ಡಿಸಪಾಯಿಂಟ್ಮೆಂಟು ಮತ್ತು ಸ್ಯಾಡ್ನೆಸ್ಸು ಎಲ್ಲ ಇರುತ್ತೆ, ಆ ಥರ ಜೀವನ ಸಿಕ್ಕುತ್ತೆ. 4 ಸಲ ಇದ್ದರೆ ಅವ್ರಿಗೆ ಪ್ರೀತಿಯಲ್ಲಿ ಕಳ್ಕೊಬೋದು, ಆಮೇಲೆ ಆರೋಗ್ಯ ಮತ್ತು ಫೈನಾನ್ಸ್ ಇದರಲ್ಲೆಲ್ಲ ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ರೆಮಿಡಿ ಏನಂತ ಹೇಳಿದ್ರೆ, ನೀವು 7 ನಂಬರ್ ತುಂಬಾ ರಿಪೀಟ್ ಆಗಿದ್ರೆ ದಾನ ಮಾಡಬೇಕು. ಗ್ರೇನ್ಸ್ ಇರುತ್ತಲ್ಲ, ಕಾಳುಗಳನ್ನ, ಉಲನ್ ಬಟ್ಟೆನ, ಕಾಜಲ್, ಕಣ್ಣಿಗೆ ಕಪ್ಪು ಹಚ್ಕೋತೀವಲ್ಲ, ಅದನ್ನು ಮಂಗಳವಾರ ಡೊನೇಟ್ ಮಾಡಬೇಕು, ದಾನ ಮಾಡಬೇಕು. ಆದಷ್ಟು ಹಸಿರು ಬಟ್ಟೆನ ಹಾಕೊಳ್ಳೋದನ್ನು ಅವಾಯ್ಡ್ ಮಾಡಬೇಕು. ಸೊ 8 ನಂಬರ್ 1 ಸಲ ರಿಪೀಟ್ ಆದರೆ ತುಂಬಾ ಅನ್ಕಂಫರ್ಟಬಲ್ ಲೈಫ್ ಇರುತ್ತೆ, ತುಂಬಾ ಚಾಲೆಂಜಸ್ಸು, ಎಸ್ಪೆಷಲಿ ಮೆಂಟಲ್ ಚಾಲೆಂಜಸ್ಸು ಫೇಸ್ ಮಾಡ್ತಾರೆ. 2 ಸಲ ರಿಪೀಟ್ ಆದರೆ ತುಂಬ ಸ್ಟಬರ್ನ್ ಇರ್ತಾರೆ, ಹಠಮಾರಿತನ ಇರುತ್ತೆ. ಹಾಗೆಯೇ ಅವರು ಮಿಸ್ಟೇಕ್ಸ್ ಮತ್ತು ಎಕ್ಸ್ಪೀರಿಯನ್ಸಸ್ಸಿಂದ ಪಾಠ ಕಲಿತ್ಕೋತಾರೆ ಲೈಫಲ್ಲಿ ಮಿಸ್ಟೇಕ್ಸ್ ಮಾಡಿದರೆ. ಸೊ 3 ಸಲ ರಿಪೀಟ್ ಅಂತ ಹೇಳಿದ್ರೆ ಅವ್ರಿಗೆ ಮೆಟೀರಿಯಲಿಸ್ಟಿಕ್ ಪ್ಲೆಷರ್ಸ್ ಇರುತ್ತಲ್ಲ, ಅದ್ರ ಕಡೆ ಜಾಸ್ತಿ, ಅಂದರೆ ತುಂಬ ಊಟ ತಿಂಡಿ ಜಾಸ್ತಿ ಮಾಡೋದು, ಹೆಚ್ಚುಕಟ್ಲೆ ತಿನ್ನೋದು, ಕುಡಿಯೋದು, ಆ ಥರ ಒಂದು ಮೆಟೀರಿಯಲಿಸ್ಟಿಕ್ ಪ್ಲೆಷರ್ಸ್ ಅಂತೀವಲ್ಲ, ಅದೆಲ್ಲನೂ ಜಾಸ್ತಿ ಮಾಡೋ ಇನ್ಕ್ಲಿನೇಷನ್ ಇರುತ್ತೆ. ಸೊ ಅವ್ರದ್ದು ಏನು ಒಳ್ಳೇದಾಗುತ್ತೆ ಗ್ರೋತ್ ಲೈಫಲ್ಲೆಲ್ಲ 40 ವರ್ಷ ಆದಮೇಲೆ ಬರುತ್ತೆ ಅವ್ರಿಗೆ. ಸೊ 8 ನಂಬರು 4 ಸಲ ರಿಪೀಟ್ ಆದರೆ ಅವ್ರಿಗೆ ತುಂಬಾ ಬೇಗ ಫಾಸ್ಟಾಗಿ ಅವರು ಪ್ರೋಗ್ರೆಸ್ ಆಗುತ್ತೆ ಲೈಫಲ್ಲಿ. ಸೊ ರೆಮಿಡೀಸ್ ಆದಷ್ಟು ದಾನ ಮಾಡಬೇಕು. ಏನು ಮಸ್ಟರ್ಡ್ ಆಯಿಲ್ ಮತ್ತು ಸಾಸಿವೆ ಕಾಳಿಂದು ಎಣ್ಣೆ ಅಂತಾರಲ್ಲ, ಅದು ಸಾಸಿವೆ ಎಣ್ಣೆ, ಆಮೇಲೆ ಬ್ಲ್ಯಾಕ್ ಕಪ್ಪು ಬಣ್ಣದ ಬಟ್ಟೆ, ಕಪ್ಪು ಬಣ್ಣದ ಬ್ಲ್ಯಾಂಕೆಟ್ಸ್, ಅದನ್ನು ಶನಿವಾರ ದಾನ ಮಾಡಿ. ಹಾಗೆ ಅವಾಯ್ಡ್ ಮಾಡಿ ಕಪ್ಪು ಬಣ್ಣದ ಬಟ್ಟೆ ಹಾಕ್ಕೊಳ್ಳೋದನ್ನು ಅವಾಯ್ಡ್ ಮಾಡಿ. ಈಗ ನಂಬರ್ 9 ಒಂದೇ ಸಲ ರಿಪೀಟ್ ಆದರೆ ತುಂಬ ಇಂಟೆಲಿಜೆಂಟ್ ಇರ್ತಾರೆ, ಆ್ಯಂಬಿಷಿಯಸ್ ಇರ್ತಾರೆ. ಸೊ ಸೆಲ್ಫ್ ಇಂಪ್ರೂವ್ಮೆಂಟ್ ಕಡೆ ತುಂಬ ಗಮನ ಕೊಟ್ಟು ಅವ್ರ ಪರ್ಸನಲ್ ಗ್ರೋತ್ ಎಲ್ಲ ಮಾಡ್ಕೋತಾರೆ. 2 ಸಲ ರಿಪೀಟ್ ಆದರೆ ಅವರು ತುಂಬಾ ಕ್ಲೆವರ್, ವೈಸ್ ಆಗಿರ್ತಾರೆ. ಸೊ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೆ, ತುಂಬಾ ಬೇರೆಯವ್ರಿಗಿಂತ ತುಂಬ ಇಂಟೆಲಿಜೆನ್ಸ್ ಜಾಸ್ತಿ ಇರುತ್ತೆ ಅವ್ರಿಗೆ. 9 3 ಸಲ ರಿಪೀಟ್ ಆದರೆ ಅಂಥವರು ಹೆಲ್ಪಿಂಗ್ ನೇಚರ್ ಇರುತ್ತೆ, ಸೊ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ. ಆದರೆ ಸಣ್ಣ ವಿಷಯಕ್ಕೂ ತುಂಬ ಇರಿಟೇಟ್ ಆಗ್ತಾರೆ, ಅದೊಂದು ನೆಗೆಟಿವ್ ಇದೆ ಅವ್ರದ್ದು. 9 4 ಸಲ ರಿಪೀಟ್ ಆದರೆ ಹೈಲಿ ಇಂಟೆಲಿಜೆಂಟ್ ಆಗಿರ್ತಾರೆ. ಆಮೇಲೆ
ಸೊ ಸಣ್ಣ ಸಣ್ಣದು ಅಂದರೆ ಏನಾರು ಕೆಲವು ಸಲ ಏನು ಅಂಥದ್ದೇನು ಇದಿಲ್ದಿದ್ದಂಥ ಸಣ್ಣದು ಸುಳ್ಳು ಹೇಳಿದ್ರು ಪರವಾಗಿಲ್ಲ ಅಂತಾರಲ್ಲ, ಆ ಥರನೂ ಹೇಳಲ್ಲ ಅವ್ರು ಸುಳ್ಳು. ಅದಕ್ಕೂ ಕಷ್ಟ ಆಗುತ್ತೆ, ಅಷ್ಟೊಂದು ಸುಳ್ಳು ಹೇಳೋದೇ ಇಲ್ಲ ಅವರು, ಆ ಥರ ಇರುತ್ತೆ. ರೆಮಿಡೀಸ್ ಏನಂತ ಹೇಳಿದ್ರೆ ಡೊನೇಟ್ ಮಾಡಬೇಕು, ದಾನ ಮಾಡಬೇಕು. ಕೆಂಪು ವಸ್ತ್ರ ಇರ್ಬೋದು, ಅದೇ ಬಟ್ಟೆ ಅಥವಾ ಕೆಂಪು ಬಣ್ಣದ ಬೇಳೆಗಳು, ಇದೆಲ್ಲ ಮಂಗಳವಾರ ಡೊನೇಟ್ ಮಾಡಬೇಕು, ದಾನ ಮಾಡಬೇಕು. ಆದಷ್ಟು ಕೆಂಪು ಬಣ್ಣದ ಬಟ್ಟೆಗಳನ್ನ ಅವಾಯ್ಡ್ ಮಾಡಬೇಕು, ಹಾಕೊಳ್ಳೋದನ್ನ ಅವಾಯ್ಡ್ ಮಾಡಬೇಕು. ಸೊ ಇಲ್ಲಿಗೆ ಈ ರಿಪೀಟೆಡ್ ನಂಬರ್ಸ್ದು ಆಯಿತು. ತುಂಬ ದೊಡ್ಡದಾಯಿತು ಇದು ವಿಡಿಯೋ, ಬಟ್ ಇದೊಂದು ಅಷ್ಟೇ. ಮತ್ತಿನ್ನೊಂದು 3ನೇ ಪಾರ್ಟ್ ಮಾಡಿ ಯಾರಿಗೂ ಪೇಷನ್ಸು ಇರಲ್ಲ ಅದನ್ನು ಮತ್ತೊಂದು ಎಲ್ಲ ಮತ್ತೆ ಹೋಗಿ ಕೇಳೋದಕ್ಕೆ ಮಾಡೋದಕ್ಕೆ ಅಂದ್ಬಿಟ್ಟು ಇದರಲ್ಲೇ ಸೇರಿಸಿ ಮಾಡ್ತಾಯಿದ್ದೀನಿ. ಸೊ ನೀವು ಖಂಡಿತ ನೋಡಿ, ಲಾಸ್ಟ್ ತನಕ ಕೇಳಿ, ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಇಲ್ಲಿ ತನಕ ಕೇಳಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು, ಧನ್ಯವಾದಗಳು. ಹಾಗೆ ನಿಮಗೆ ಇದು ಹೆಲ್ಪ್ ಆಯಿತು, ಇಂಟ್ರೆಸ್ಟಿಂಗ್ ಅನಿಸ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಎಲ್ಲರಿಗೂ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ, ಏಕೆಂದರೆ ನೆಕ್ಸ್ಟ್ ನಾನು ಕಂಪ್ಯಾಟಿಬಿಲಿಟಿ ಅದನ್ನು ಮಾಡ್ತೀನಿ. ಅದು ತುಂಬಾ ಜಾಸ್ತಿ ಇಷ್ಟೊಂದು ಉದ್ದ ಇರಲ್ಲ, ಯಾಕಂದರೆ ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೀನಲ್ಲ, ಲೋ ಶೂ ಗ್ರಿಡ್ ಬಗ್ಗೆ ಎಲ್ಲನೂ ಹೇಳಾಗಿದೆ. ಸೇಮ್ ಅದು ಗ್ರಿಡ್ ಹಾಕೋದು ಎಲ್ಲ ಗೊತ್ತಿದೆ ನಿಮಗೆ. ಸೊ ಎಲ್ಲ ಗೊತ್ತಿರೋದ್ರಿಂದ ಇಬ್ಬರದನ್ನು ತೊಗೊಂಡು ಕಂಪ್ಯಾಟಿಬಿಲಿಟಿ ಚೆಕ್ ಮಾಡೋದು ಅಷ್ಟೇ ಹೇಳೋದು ನಾನು. ಇನ್ನು ಮಿಕ್ಕಿದಕ್ಕೆಲ್ಲ ಈ ವೀಡಿಯೋಸ್ನ ನೀವು ಚೆಕ್ ಮಾಡ್ಬೋದು. ಸೊ ಹಾಗಾಗಿ ಖಂಡಿತ ವೆಯ್ಟ್ ಮಾಡಿ, ನೆಕ್ಸ್ಟ್ ವೀಕ್ ಅದನ್ನು ಕಂಪ್ಯಾಟಿಬಿಲಿಟಿದನ್ನು ನಾನು ಮಾಡಿ ಹಾಕ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಹೇಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ. ಹೀಗೆ ಇಂಟ್ರೆಸ್ಟಿಂಗ್ ಆಗಿರೋದು, ಯೂಸ್ಫುಲ್ ಆಗಿರೋದು, ಇನ್ಫಾರ್ಮೇಟಿವ್ ಆಗಿರೋದನ್ನ ನಾನು ವೀಡಿಯೋಸು ಹಾಕ್ತಾ ಇರ್ತೀನಿ. ಸೊ ಟೇಕ್ ಕೇರ್, ಹ್ಯಾಪಿ ವೀಕೆಂಡ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ನಿಮ್ಮನ್ನೆಲ್ಲ ನೋಡ್ತೀನಿ ಮುಂದಿನ ವಾರ. ಅಲ್ಲಿ ತನಕ ಬಾಯ್ ಬಾಯ್.